ಏವಂ ವಿಧಗ ಲಕ್ಷಣಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು ಕೆಲವೀ ಬ್ರಹ್ಮಾಂಡಾವಳಿಯಾಗಿ ಕೆಲವಿಂತಿ ಭೂತಾತ್ಮಕವಾಗಿ ಸ್ಥಾವರ ಭೇದದ ರೂಪಗಳಾಗಿ ತೀವಿದ ಜಂಗಮದ ಆಕೃತಿಯಾಗಿ ಏನುಂಟಾದೆಲ್ಲಂತಾವಾಗಿ ನಾನಾ ವಿಧ ಭೂತಾತ್ಮಕವಾಗಿ ತೋರ್ಪವು ಬೇರಿಲ್ಲಾಗಿ ತೋರ್ಪೆಯು ನೀನೇ ಜಗನ್ಮಯನಾಗಿ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಹಿಂದಿನ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಕೇಳಿದ್ರೆ ಏನು ಪುರಾಣ ತುರ್ಗಿ ಎಲ್ಲ ಜಗತ್ತಾಗದೆಲ್ಲ ಅದೆಲ್ಲವೂ ಯಾರ ಆಧಾರ ಆಗ್ಯಾರಪ್ಪ ಅಂತ ಕೇಳಿದ್ರೆ ಪರಮಾತ್ಮನೇ ನೀನೇ ಆಗಿರುವಿ ಅಥವಾ ಮಹೇಶ್ವರನೇ ನೀನೇ ಆಗಿರುವಿ ಅಂತ ಹೇಳ್ಕೊಂಬಂದ್ರು. ಈ ಜಗದ್ರೂಪ ಆದವ್ರು ಯಾರು ಅಂತ ಕೇಳಿದ್ರೆ ಪರಮಾತ್ಮ. ಮತ್ತು ಪರಮಾತ್ಮ ಹೇಗದನು ಅಂತ ಕೇಳಿದ್ರೆ ವಿವರ್ತ ರೂಪದಿಂದ ಈ ಚರಾಚರ ಜಗತ್ತಾಗಿತ್ತು. ಅವರವ್ರು ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ. ವಿವರ್ತ ಉಪಾದಾನ ಕಾರಣ, ಆಮೇಲೆ ಪರಿಣಾಮಿ ಉಪಾದಾನ ಕಾರಣ ಅಂತ ಎರಡು ಕಾರಣಗಳು. ಜಗದುತ್ಪತ್ತಿ ಹೇತು ಯಾವುವು? ಒಂದು ಪರಿಣಾಮಿ ಉಪಾದಾನ ಕಾರಣ, ಒಂದು ವಿವರ್ತ ಉಪಾದಾನ ಕಾರಣ. ಪರಿಣಾಮಿ ಉಪಾದಾನ ಕಾರಣ ಅಂತಂದ್ರೆ ಪೂರ್ವ ರೂಪ ಪರಿತ್ಯಾಗ ಮಾಡಿ ಅನ್ಯತಾ ರೂಪವನ್ನು ಹೊಂದುವುದಕ್ಕೆ ನಂತರ ಪರಿಣಾಮ ಅಂತಾರೆ. ಆ ರೀತಿ ಅದಕ್ಕೆ ಪರಿಣಾಮಿ ಉಪಾದಾನ ಕಾರಣ ಅಂತ ಕರೀತಾರೆ. ಪೂರ್ವ ರೂಪವನ್ನು ತ್ಯಾಗ ಮಾಡಲಾರದೆ ಏನು ಅನ್ಯತಾ ರೂಪವಾಗಿ ತೋರುವುದಕ್ಕೆ ಏನಬೇಕು? ವಿವರ್ತ ಅಂತ. ತಾನು ಮಾತ್ರ ಕೆಟ್ಟಿರಬಾರ್ದು, ಅನ್ಯಾಕಾರವಾಗಿ ತೋರುವುದು ಬಿಟ್ಟಿರಬಾರ್ದು. ಅದಕ್ಕೆ ಏನಂತ ಕರೀತಾರೆ? ವಿವರ್ತ ಅಂತ ಕರಿತಾ ಇದ್ದಾರೆ. ಇವಕ್ಕೆ ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ ಯಾವುವು ಅಂತ ಕೇಳಿದ್ರೆ ಪರಿಣಾಮಿ ಉಪಾದಾನ ಕಾರಣ ಹೇಳುವಾಗ ಹಾಲು ಕೆಟ್ಟು ಮೊಸರಾದಂತೆ. ಪೂರ್ವ ರೂಪ ಪರಿತ್ಯಾಗೇನ, ಹಾಲು ತನ್ನ ಮೊದಲಿನ ರೂಪವನ್ನು ಏನ್ ಮಾಡ್ತಾ ಇದೆ ಅಂದ್ರೆ ತ್ಯಾಗ ಮಾಡ್ತಾ ಇದೆ. ಅದ್ರ ರೂಪ ಯಾವುವು ಅಂತ ಕೇಳಿದಾದ್ರೆ ಮಧುರ, ದ್ರವ, ಶುಭ್ರ. ಹಾಲು ಹೆಂಗದ? ಮಧುರವಾಗ್ಯದ, ದ್ರವರೂಪದ ಮತ್ತು ಶುಭ್ರವಾಗ್ಯದ. ಪೂರ್ವ ರೂಪವಾದಂಥ ಇವುಗಳನ್ನ ತ್ಯಾಗ ಮಾಡಿ, ಅಂದ್ರೆ ಮಧುರತ್ವವನ್ನ ದ್ರವತ್ವವನ್ನ ತ್ಯಾಗ ಮಾಡಿ ಏನಾಗ್ತಾ ಇದೆ ಅಂದ್ರೆ ಅನ್ಯತಾ ರೂಪ ಅಂದ್ರೆ ಘನೀಭೂತವಾಗಿಯೂ ಹುಳಿಯಾಗಿಯೂ ಶುಭ್ರ ಅಂತೂ ಎರಡು ಕಡೆ ಸಂಭವಿಸ್ತಾ ಇದೆ. ಘನೀಭೂತ ಆಗ್ಯದ ಅಂದ್ರೆ ಗಟ್ಟಿ ಆಗ್ಯದ, ಆಮೇಲೆ ಮಧುರ ಅದನೋ ಹುಳಿ ಅದು ಅಂತ ಕೇಳಿದ್ರೆ ಹುಳಿ ಆಗ್ಯದ. ಇದಕ್ಕೆ ಪರಿಣಾಮಿ ಉಪಾದಾನ ಅಂತ ಕರೀತಾ ಇದ್ದಾರೆ. ಇನ್ನು ವಿವರ್ತ ರೂಪ ಅಂತಂದ್ರೆ ತಾನು ಮಾತ್ರ ಕೆಟ್ಟಿರಬಾರ್ದು, ಅನ್ಯಾಕಾರವಾಗಿ ತೋರುವುದು ಬಿಟ್ಟಿರಬಾರ್ದು. ಅದು ಯಾವುದು ಅಂತ ಕೇಳಿದ್ರೆ ಕನಕ ಕುಂಡಲದಂತೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಕನಕ ಅಂದ್ರೆ ಬಂಗಾರ. ಬಂಗಾರ ಮಾತ್ರ ಕೆಟ್ಟಿಲ್ಲ, ಅನ್ಯಾಕಾರವಾಗಿ ತೋರುವುದು ಬಿಟ್ಟಿಲ್ಲ. ಇದಕ್ಕೆ ಏನಂತ ಕರೀತಾರೆ? ವಿವರ್ತ ಅಂತ ಕರೀತಾರೆ. ಹಾಗೆ ಇಲ್ಲಿ ಏನ್ ಮಾಡ್ತಾರೋ ಅಂತ ಕೇಳಿ ಹಿಂದಿನ ಪದದ ಕೊನೆಯಲ್ಲಿ ಏನ್ ಹೇಳ್ಕೊಂಡ್ ಬಂದ್ರು? ಅದೇ ಸ್ಥಾವರ ಜಂಗಮ ರೂಪ ಉಳ್ಳ ಜಗತ್ತೆಲ್ಲ ನೀನೇ ಆಗಿರುವಿ. ಈ ಜಗತ್ ರೂಪ ಆದವ್ರು ಯಾರು ಅಂತ ಕೇಳಿದ್ರೆ ನೀನೇ. ತಮೋಗುಣ ಪ್ರಕೃತಿಯನ್ನ ಉಪಾದಾನ ಅಂದ್ರೆ ಉಪಾಧಿ ಮಾಡಿಕೊಂಡು ಜಗತ್ತಿಗೆ ಉಪಾದಾನ ಕಾರಣ ಆದವ್ರು ಯಾರು ಅಂತ ಕೇಳಿದ್ರೆ ನೀನೇ. ಅಂದ್ರೆ ಉಪಾದಾನ ಕಾರಣ ಆದವನು ಅವನೇ.
ಇನ್ನು ಈ ನುಡಿಯಲ್ಲಿ ಏನ್ ಹೇಳ್ತಾರು ಅಂತ ಕೇಳಿದ್ರೆ, ಮಹೇಶ್ವರಾದ ನಿನ್ನಲ್ಲಿ ಅನಂತ ಚಿಚ್ಚಕ್ತಿಗಳು ಉಂಟು. ನಿನ್ನ ಸ್ವರೂಪದೊಳಗೆ ಏನದಾವ ಅಂತ ಕೇಳಿದ್ರೆ, ನಿನ್ನಲ್ಲಿ ಏನದಾವ ಅಂದ್ರೆ ಅನೇಕ ಚಿಚ್ಚಕ್ತಿಗಳು ಉಂಟು. ಆ ಶಕ್ತಿಗಳೇ ಈ ಚರಾಚರ ಜಗದ್ರೂಪಗಳಾಗಿ ತೋರುವುದರಿಂದ ನೀನೇ ವಿವರ್ತ ರೂಪದಿಂದ ಜಗದ್ರೂಪನಾಗಿರುವೆ ಎಂದು ಹೇಳುತ್ತಾರೆ. ಯಾವ ರೂಪದಿಂದ? ವಿವರ್ತ ರೂಪ ಅಂದ್ರೆ ಅಧಿಷ್ಠಾನ ರೂಪದಿಂದ ನೀನೇ ಏನಕ್ಕೆ ಅಂತ ಕೇಳಿ ಜಗತ್ತಾಗಿ ತೋರ್ತಾ ಇದೆ ಅಂದ್ರು. ಕಾರ್ಯದಕ್ಕಿಂತಲೂ ಭಿನ್ನದನ ಮತ್ತ ಕಾರ್ಯದ ಉತ್ಪತ್ತಿಗೆ ಹೇತುವಾಗಿರುವುದರಿಂದ ವಿವರ್ತ ರೂಪ ಅಧಿಷ್ಠಾನ ಅಂತ ಕರಿತಾ ಇದ್ದಾರೆ. ಎಂತದು? ವಿವರ್ತ ರೂಪ, ಪರಿಣಾಮ ರೂಪ ಅಲ್ಲ. ಏವಂ ವಿಧ ಗುಣಲಕ್ಷಣ ಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು. ಏವಂ ವಿಧ ಗುಣ, ಮೇಲೆ ಹೇಳಲ್ಪಟ್ಟಂತ ಅನೇಕ ಗುಣಗಳನ್ನು ಹೇಳ್ಕೊಂಬಂದಿದಾರ. ಸರ್ವಜ್ಞತ್ವ ಮೊದಲು ಮಾಡಿಕೊಂಡು 8 ಗುಣಗಳನ್ನೆಲ್ಲ, ಆಮೇಲೆ ಸಚ್ಚಿದಾನಂದ ಸ್ವರೂಪ ನಿಂದು ಅಂತ. ನೀ ಹೇಗದೆ ಅಂತ ಕೇಳಿದ್ರೆ, ಸತ್ ಚಿತ್ತ ಆನಂದ ಸ್ವರೂಪನಾಗಿರುವಂತ ನಿನ್ನಲ್ಲಿ ಭಾವದ ಕಲ್ಪಿತ ಕಲೆಗಳನ್ನುಳ್ಳ. ಭಾವದ ಅಂದ್ರೆ ಸದಾವಕಾಲ ಇರುವಂತ ಸದ್ರೂಪನಾದ ನಿನ್ನಲ್ಲಿ ಕಲ್ಪಿತ ಕಲೆಗಳನ್ನುಳ್ಳ. ಕಲ್ಪಿತ ಅಂತಂದ್ರೆ ಸುಳ್ಳು ಅಥವಾ ಅಧ್ಯಾಸ ರೂಪವಾದಂತ ಅನೇಕ ಕಲೆಗಳಿಂದ ಯುಕ್ತವಾದ ನಿನ್ನೋಳು. ಇವೆಲ್ಲ ನಿನ್ನಲ್ಲಿ ತೋರ್ತಾವಲ್ಲ, ಸತ್ಯವಾಗಿಯೋ ಇನ್ನು ಅಧ್ಯಾಸ ರೂಪದಿಂದ ಅಂತ ಕೇಳಿದ್ರೆ ಅಧ್ಯಾಸ ರೂಪದಿಂದ. ನಾನಾ ವಿಧ ಶಕ್ತಿಗಳು, ಅನೇಕ ಶಕ್ತಿಗಳದ ಒಂದ ತರದ ಅಂತ ಕೇಳಿದ್ರೆ ಅನೇಕ ವಿಧದಿಂದ ಯುಕ್ತವಾದ ಶಕ್ತಿಗಳಿಂದ ನಿನ್ನೊಡ ನಗಲದ ಚಿಚ್ಚಕ್ತಿಗಳು. ಮತ್ತವ್ ಹೇಗದಾವು ಅಂದ್ರ ನಿನ್ನ ಅಗಲಿದವನು ಅಂತ ಕೇಳಿದ್ರೆ ನಿನ್ನ ಅಗಲಿ ಇರುವುದಿಲ್ಲ. ಕೆಲವು ಈ ಬ್ರಹ್ಮಾಂಡಾವಳಿಯಾಗಿ, ಬ್ರಹ್ಮಾಂಡ ಆವಳಿ, ಆವಳಿ ಅಂದ್ರೆ ಸಮೂಹ, ಅನೇಕ ಬ್ರಹ್ಮಾಂಡಗಳ ರೂಪ ಆಗಿ ಯಾರು ಅಂದ್ರೆ ನಿನ್ನಲ್ಲಿರುವಂತ ಚಿಚ್ಚಕ್ತಿಗಳೇ. ಕೆಲವು ಏನಾಗ್ಯಾವ ಅಂದ್ರೆ ಬ್ರಹ್ಮಾಂಡ ರೂಪದಿಂದ ತೋರ್ತಾವು, ಕೆಲವು ಇಂತು ಭೂತಾತ್ಮಕವಾಗಿ. ಅದ್ರಾಗ ಕೆಲವು ಶಕ್ತಿಗಳು ಏನಕ್ಕವು ಪಂಚಮಹಾಭೂತಗಳಾಗಿ ಉತ್ಪನ್ನವಾಗ್ತಾವ. ಆಮೇಲೆ ಸ್ಥಾವರ ಭೇದದ ರೂಪಗಳಾಗಿ ಮತ್ತ ಭೂತಾತ್ಮಕವಾದ ಪದಾರ್ಥಗಳಲ್ಲಿಯೇ ಅಂದ್ರೆ ಪಂಚಮಹಾಭೂತಗಳಿಂದ ಏನೇನು ತಯಾರಾಗಿದೆ ಅಂತ ಕೇಳಿದ್ರೆ ಸ್ಥಾವರ ಜಂಗಮ ರೂಪದಿಂದ ತೀವಿದ ಜಂಗಮದ ಆಕೃತಿಯಾಗಿ ಸ್ಥಾವರ ಭೇದದ ರೂಪಗಳಾಗಿ. ಅಂದ್ರೆ ಸ್ಥಾವರ ಅಂದ್ರೆ ಇದ್ದಲ್ಲೇ ಇರುವಂತ ಪದಾರ್ಥಗಳಲ್ಲಿ ಒಂದ ತರದವನು ಅನೇಕದ. ಕಲ್ಲಂದ್ರೆ ಕಟ್ಟಿಗೆಲ್ಲ, ಕಟ್ಟಿಗೆ ಅಂದ್ರೆ ಕಲ್ಲಲ್ಲ, ಹೀಗೆ ಅನೇಕ ರೂಪಗಳದಾವ. ಆಮೇಲೆ ಅದರೊಳಗನೆ ಜಂಗಮದ ಆಕೃತಿಯಾಗಿ ಇನ್ನು ಕ್ರಿಮಿಕೀಟಾದಿಗಳನ್ನೇ ಮೊದಲು ಮಾಡಿಕೊಂಡು ಚಲಿಸಾಡುವಂತ ಮನುಷ್ಯನ ಪರ್ಯಂತರವಾಗಿ ಉತ್ಪತ್ತಿಯಾಗಿದಾವ. ಏನುಂಟು ಅದೆಲ್ಲಂ, ಏನೇನೆಲ್ಲ ಉತ್ಪತ್ತಿ ಆಗ್ಯದ ತಾವಾಗಿ ನಾನಾ ವಿಧ ಭೂತಾತ್ಮಕವಾಗಿ. ಅವು ತಾವೇ ಏನಾಗಿದಾವ ಅಂತ ಕೇಳಿ ಅನೇಕ ವಿಧ ಭೂತಾತ್ಮಕ ಅಂದ್ರೆ ಭೂತದ ಸ್ವರೂಪಗಳಾಗಿರ್ತಕ್ಕಂಥವಾಗಿದಾವ. ತೋರ್ಪವು ನಿಮ್ ಬೇರಿಲ್ಲಾಗಿ. ಇಷ್ಟೆಲ್ಲ ಭೂತಾತ್ಮಕವಾಗಿ ತೋರ್ತಾವಲ್ಲ, ಅವು ನಿನ್ನ ಬಿಟ್ಟು ಬೇರೆ ಏನಾದ್ರ ಅಂದ್ರೆ ನಿಮ್ ಬೇರಲ್ಲಾಗಿ ಮಹೇಶ್ವರನಾದ ನಿನ್ನಕ್ಕಿಂತಲೂ ಅವು ಬೇರೆ ಇಲ್ಲ. ತೋರ್ಪೆವು ನೀನೇ ಜಗನ್ಮಯಾಗಿ. ಆದ್ದರಿಂದ ನೀನೇ ಏನಾಗಿ ತೋರುತ್ತಿ ಅಂತ ಕೇಳಿದ್ರೆ ಜಗದ್ರೂಪನಾಗಿ ತೋರುತ್ತಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ. ತಾತ್ಪರ್ಯ, ಪೂರ್ವದಲ್ಲಿ ಹೇಳಲ್ಪಟ್ಟ ಸರ್ವಜ್ಞತ್ವ ಸರ್ವ ನಿಯಾಮಕತ್ವ ಅದು ಸರ್ಮ ಆಗ್ಯದ. ಪ್ರಿಂಟ್ ದೋಸದ ಈ ಹೊಸ ಯಾರು ತಗೊಂಡ್ರೆ ಅವರೆಲ್ಲರೂ ಏನದ ಅಂದ್ರೆ ಸರ್ವಜ್ಞತ್ವ ಸರ್ವ ನಿಯಾಮಕತ್ವ ಆಗ್ಬೇಕದು. ಎಲ್ಲವನ್ನು ನಿಯಮವನ್ನು ಬಳಸೋರು ಯಾರು? ಆ ಪರಮಾತ್ಮನೇ. ಅದಕ್ಕೆ ಏನಾಗ್ಯದ ಅದು ಸರ್ವ ನಿಯಾಮಕತ್ವ ಅಂತ ಆಗ್ಯದ. ಅದು ಮಕಾರ ಅಲ್ಲ, ವಕಾರ ಅಷ್ಟೇ ಅದು. ಇನ್ನು ಸರ್ವಾಂತರ್ಯಾಮಿತ್ವಾದಿ, ಸರ್ವಾಂತರ್ಯಾಮಿ ಅಂತಂದ್ರೆ ಎಲ್ಲರ ಹೃದಯದೊಳಗೆ ಇರ್ತಕ್ಕಂಥವನು, ನಾಮೇಲೆ ಪರೋಕ್ಷವಾದವನು, ಏಕವಾಗಿಯೂ ಮಾಯಾ ಉಪಾಧಿಗಳವನಾಗಿಯೂ ಸ್ವಾಧೀನವಾಗಿರುವತಕ್ಕಂಥ ನೀನೇನಿದೆ ಮೊದಲಾದ ಗುಣಗಳಿಂದಲೂ ಸತ್ತ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಮೊದಲಾದ ಲಕ್ಷಣಗಳಿಂದಲೂ ಯುಕ್ತನಾದಂಥ. ಯಾರನ್ನ ಹೇಗದೀಪ ಅಂತ ಕೇಳಿದಾದ್ರೆ ಸರ್ವಜ್ಞತ್ವಾದಿ ಗುಣಗಳಿಂದ ಸದಾದಿ ಗುಣಗಳಿಂದ ಯುಕ್ತನಾದಂಥ ನೀನೆ ಸದ್ರೂಪವಾದ ವಸ್ತುವಿನಲ್ಲಿ ಭಾವದ ಅಂತ ಪದ ಹಾಕ್ಯಾರ ನೋಡ್ರಿ. ಭಾವದ ಪದಕ್ಕೆ ಅರ್ಥ ಏನು ಅಂದ್ರೆ ಭಾವ ಅಂದ್ರೆ ಪ್ರಕಟ,
ಪ್ರಕಟ ಇದ್ದದ್ದು ಯಾವಾಗಲೂ ಇದ್ದದ್ದು ಪ್ರಕಟ ಆಗತ್ತೆ, ಇಲ್ಲದ್ದು ಪ್ರಕಟ ಆಗತ್ತೆ, ಯಾವಾಗಲೂ ಇದ್ದದ್ದು ಪ್ರಕಟವಾದಂತ ತ್ರಿಕಾಲದಲ್ಲಿ ಅಬಾಧ್ಯವಾದಂತ ಯಾವ ಸದ್ವಸ್ತು ಅದ, ಆ ಸದ್ವಸ್ತುವಾದ ನಿನ್ನಲ್ಲಿ ಅಂದ್ರೆ ಸದ್ರೂಪವಾದ ವಸ್ತುವಿನಲ್ಲಿ ಅಧ್ಯಾಸಗಳಾಗಿ ತೋರುವ ಅನೇಕ ಕಾರ್ಯಗಳುಳ್ಳಂತ ಹೆಂಗ್ ತೋರ್ತಾವಪ್ಪ ಅಂತ ಕೇಳಿ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ಅಂದ. ಕಲ್ಪಿತ ಪದಕಾರ್ತೇನು ಅಂತ ಕೇಳಿ ಕೇಳ್ಕೊಂಬಂದೇವಿ. ಕಲ್ಪಿತ ಅಂದ್ರೆ ಯಾವ್ದಕ್ಕೆ ಕರ್ಬೇಕ್ರಿ? ತ್ರಿಕಾಲದಲ್ಲಿ ತಾನಿಲ್ಲದೆ ಯಾವುದು ತೋರುತ್ತದೆಯೋ ಅದಕ್ಕೆ ಕಲ್ಪಿತ. ತ್ರಿಕಾಲದಲ್ಲಿಯೂ ತಾನಿಲ್ಲದೆ ಯಾವುದು ತೋರುತ್ತದೆಯೋ ಅದಕ್ಕೇನಬೇಕು? ಕಲ್ಪಿತ. ಜೈಸೆ ಸ್ವಪ್ನ ಪದಾರ್ಥಕ್ಕಿನೇ. ಶ್ರೀ ವಿಚಾರ ಚಂದ್ರೋದಯದಲ್ಲಿ 2ನೇ ಕಲಾದೊಳಗ ಆರಂಭಕ ಟಿಪ್ಪಣದಲ್ಲಿ ದೃಷ್ಟಾಂತ ಲಕ್ಷಣ 2 ಕೂಡಿಸೆ ಬರೆದಿದ. 2 ಕೂಡಿಸೆ ಬರದ. ಜೋ ಹೋವೆ ನಹಿ ಸ್ವಪ್ನ ಪದಾರ್ಥ ಕಿ ನ್ಯಾಯಿ ಭ್ರಾಂತಿ ಸೆ ಭಾಸೆ ಸೋ ಕಲ್ಪಿತ ಕಹೆ. ಯಾವುದು ಇರುವುದಿಲ್ಲ, ಯಾವಾಗ ಅಂತ ಕೇಳಿ 3 ಕಾಲದಲ್ಲಿನೇ ಸರಿ, ಯಾವುದು ಇರುವುದಿಲ್ಲ ಸ್ವಪ್ನ ಪದಾರ್ಥದಂತೆ ಭ್ರಾಂತಿಯಿಂದ ತೋರುವುದು ಅದಕ್ಕೇನಬೇಕು? ಕಲ್ಪಿತ. ಇದ್ರಾಗ ದೃಷ್ಟಾಂತ ತೆಗೆದು ಬರೀ ಲಕ್ಷಣ ನೋಡಿದ್ರೆ ಏನಾಕತ್ತೆ ಅಂದ್ರೆ ಯಾವುದು ಇರುವುದಿಲ್ಲವೋ ಭ್ರಾಂತಿಯಿಂದ ತೋರುತ್ತದೆಯೋ ಅದಕ್ಕೇನಬೇಕು? ಕಲ್ಪಿತ. ಇಲ್ಲದಿದ್ರು ಕೂಡ ಏನ್ ಮಾಡ್ತದ? ಭ್ರಾಂತಿಯಿಂದ ತೋರ್ತಾ ಇದೆ. ಹೆಂಗ್ರಿ ನಮ್ಗೆ ಅನುಭವಕ್ಕೆ ಬರ್ಬೇಕಲ್ಲ ಅಂತ ಕೇಳಿ ಸ್ವಪ್ನ ಪದಾರ್ಥಗಳಂತೆ. ಸ್ವಪ್ನದಲ್ಲಿ ತೋರಾನು ಏನ್ ತೋರಿದಪ್ಪ ಅಂತ ಕೇಳಿ ಅನೇಕ ಪದಾರ್ಥಗಳು ಪ್ರಕಟವಾಗ್ತಾವೆ. ಜಾಗೃತ ಪ್ರಪಂಚದಲ್ಲಿ ಎಷ್ಟು ನೋಡಿದ್ರೆ 10 ಪಟ್ಟು ಏನಕ್ಕಪ್ಪ ಅಂದ್ರೆ ಅಲ್ಲಿ ತೋರ್ತಿರ್ತಾವ. ಏನ್ ಸ್ವಪ್ನದಲ್ಲಿ ಈ ಜಾಗೃತದೊಳಗೆ ಇನ್ನೂ ನೋಡಿರ್ಲಿಕ್ಕೆಲ್ಲ ಅಂತಂತ ವಸ್ತುಗಳನ್ನ ಅಂತಂತ ಪ್ರಸಂಗಗಳನ್ನು ಕಾಣ್ತಾ ಇದ್ದೇವೆ. ಒಂದರದವನು ಅಂದ್ರೆ ಒಂದೂ ಇಲ್ಲ. ಇಲ್ಲದಿದ್ರು ಕೂಡ ಅವಿದ್ಯಾ ದೋಷ ಮೂಲಕವಾಗಿ ಅಥವಾ ಜಾಗ್ರದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಅನುಭವಜನ್ಯ ಸಂಸ್ಕಾರ ಮೂಲಕವಾಗಿ ಏನೆಲ್ಲ ತೋರ್ತದ ಕರೆ ಭ್ರಾಂತಿಯಿಂದ ಏನು ಸತ್ಯವಾಗಿಯೋ ಭ್ರಾಂತಿಯಿಂದ ತೋರ್ತಾವ. ಮತ್ತು ಭ್ರಾಂತಿಯಿಂದ ತೋರ್ತಾವ ಅಂದ್ರೆ ಕರೆನ ಸುಳ್ಳು ಅಂತ ಕೇರೆ ಸುಳ್ಳು. ಹೇಗೆ ಸ್ವಪ್ನ ಪದಾರ್ಥಗಳು ಸುಳ್ಳು ಹಾಗೆ ಜಾಗೃತ ಪದಾರ್ಥಗಳು ಕೂಡ ಇಲ್ಲದಿದ್ರೂ ಭ್ರಾಂತಿಯಿಂದ ತೋರುತ್ತವೆ. ಆದ್ದರಿಂದ ಇವು ಕೂಡ ಸುಳ್ಳು ಅಂತ. ಕಲ್ಪಿತ ಪದಕಾರ್ಥ ಏನು? ಸುಳ್ಳು ಅಥವಾ ಮಿಥ್ಯ, ಭ್ರಾಂತಿ, ಹಲವಾರು ಶಬ್ದಗಳು ಬರ್ತಾವ. ಪ್ರಸಂಗಾನುಸಾರವಾಗಿ ಲಕ್ಷಣ ಬೇರೆ ಬೇರೆ ಮಾಡಿದ್ರು ಕೂಡ ಅರ್ಥ ಮಾತ್ರ ಏನದ ಅಂತ ಕೇಳಿದ್ರೆ ಒಂದೇ ಅದ. ಅದಕ್ಕಾಗಿ ಆ ಕಲ್ಪಿತಕ ಏನಂತ ಕರೀತಾರೋ ಅಂದ್ರೆ ಅಧ್ಯಾಸ ಅಂತ ಕರೀತಾರ. ಕಲ್ಪಿತಕ ಏನಂತ ಕರೀತಾರ? ಅಧ್ಯಾಸ. ಅಧ್ಯಾಸ ಅಂದ್ರೆ ಯಾವ್ದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಮಿಥ್ಯಾವಸ್ತುವಿನ ಜ್ಞಾನ. ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ಕಾರಣ ಅಲ್ಲ. ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ಮಿಥ್ಯಾವಸ್ತು ಮತ್ತು ಮಿಥ್ಯಾವಸ್ತುವಿನ ಭ್ರಾಂತಿ ಜ್ಞಾನಕ್ಕೆ ಬರೇ ಜ್ಞಾನ ನಂಗಿಲ್ಲ. ಮತ್ತ ಏನ್ ಭ್ರಾಂತಿ ಜ್ಞಾನಕ್ಕೆ ಏನನ್ಬೇಕು ಅಂತ ಕೇಳಿದ್ರೆ ಅಧ್ಯಾಸ ಅಂತ ಕರೀತಾರ. ಏನಂತ ಕರೀತಾರ? ಅಧ್ಯಾಸ ಅಂತ. ಅಧ್ಯಾಸಕ ಹಿಂದೊಂದು ಮೊದಲ ಹೆಸರು ಏನ್ ಇಟ್ಟಿದ್ರು ಅಂದ್ರೆ ಭ್ರಾಂತಿ ಅಂತ ಹೆಸರು ಇಟ್ಟಿದ್ರು. ಅಧ್ಯಾಸಕ ಇನ್ನೊಂದು ಹೆಸರೇನು? ಭ್ರಾಂತಿ. ಭ್ರಾಂತಿ ಸೋ ಕ್ಯಾ ಹೈ ಅಂದಾಗ ಅಧ್ಯಾಸ ಅಂತ ಅರ್ಥ ಮಾಡಿದಾರ. ಭ್ರಾಂತಿಗಳ ಎಷ್ಟದಾವ್ರಿ? 5. ಯಾವ್ಯಾವ? ಭೇದ ಭ್ರಾಂತಿ, ಭೇದ ಭ್ರಾಂತಿ, ಕರ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ, ಬ್ರಹ್ಮಕ್ಕಿಂತ ಭಿನ್ನವಾದ ಸತ್ಯದ ಭ್ರಾಂತಿ. ಭೇದ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ, ಬ್ರಹ್ಮಕ್ಕಿಂತಲೂ ಭಿನ್ನವಾದ ಜಗತ್ತಿನ ಸತ್ಯತ್ವ ಭ್ರಾಂತಿ. ಇವು 5 ಭ್ರಾಂತಿಗಳು. ಅದಕ್ಕ ಭ್ರಾಂತಿ ಅಂದರು. ಭ್ರಾಂತಿ ಅಂದ್ರೆ ಅದಕ್ಕೆ ಅನ್ಬೇಕ್ರಿ ಅಂದಾಗ ಮತ್ತ ಅಧ್ಯಾಸ ಅಂತ ಅರ್ಥ ಮಾಡಿದ್ರು. ಅಧ್ಯಾಸ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದಾಗ ಭ್ರಾಂತಿ ಜ್ಞಾನಕ್ಕ ವಿಷಯವಾದ ಮಿಥ್ಯಾವಸ್ತುವಿನ ಭ್ರಾಂತಿ ಜ್ಞಾನಕ್ಕೆ ಏನಬೇಕು? ಅಧ್ಯಾಸ. ಇನ್ನ ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿಗೂ ಕೂಡ ಏನಂತ ಕರೆದ್ರು? ಅಧ್ಯಾಸ ಅಂದ್ರು. ವಿಚಾರ ಸಾಗರದಲ್ಲಿ 2 ಲಕ್ಷಣ ಮಾಡಿದಾರ.
ಎದಕ್ರಿ? ಅಧ್ಯಾಸಕ್ಕ. ಅವು ಎರಡು ಯಾವ ಅಂತ ಕೇಳಿದ್ರೆ ಸ್ವ ಅಭಾವೋ ಅಧಿಕರಣೋ ಅವಭಾಸ ಅಧ್ಯಾಸ. ಸ್ವ ಅಭಾವೋ ಅಧಿಕರಣೋ ಅವಭಾಸ ಅಧ್ಯಾಸ. ಸ್ವನಾಮ್ ಸರ್ಪಾದಿಗಳು, ಸ್ವನಾಮ್ ಸರ್ಪಾದಿಗಳು. ಅಭಾವ ಅಂದ್ರ ಈ ಸರ್ಪಾದಿಗಳ ಅಭಾವ ಎಲ್ಲಿದ? ರಜ್ಜುವಿನಲ್ಲಿ. ಸ್ವ ಅಭಾವೋ ಅಧಿಕರಣೋ, ತನ್ನ ಅಭಾವವುಳ್ಳ ಅಧಿಕರಣದಲ್ಲಿ. ತನ್ನ ನಾಮ್ ಭ್ರಾಂತಿ ಜ್ಞಾನದಲ್ಲಿ ಸರ್ಪ. ಸರ್ಪದ ಅಭಾವವುಳ್ಳ ಅಧಿಕರಣ ಯಾವುದು? ಹಗ್ಗ. ಆ ಹಗ್ಗದಲ್ಲಿ ತನ್ನ ಅವಭಾಸ. ತನ್ನ ಅವಭಾಸ ಅಂದ್ರ ಸರ್ಪ, ಸರ್ಪದ ಜ್ಞಾನ ಎರಡೂ ತೋರೋದಕ್ಕೆ ಏನಂತ ಕರೀತಾರ? ಅಧ್ಯಾಸ ಅಂತ ಕರೀತಾರ. ಇಲ್ಲ ಅಂದ್ರ ಅಧಿಷ್ಠಾನ ವಿಷಮ ಸತ್ತ ಉಳ್ಳದ್ದಾಗಿರ್ಬೇಕು, ಮತ್ತ ಅನ್ಯತಾ ಏನಪ್ಪಾ ಅಂದ್ರ ಅವಭಾಸವಾಗಿರ್ಬೇಕು. ಅದಕ್ಕೇನಂತಾರ? ಅಧ್ಯಾಸ. ಅಧಿಷ್ಠಾನದೊಡನೆ ವಿಷಮ ಸತ್ತ ಉಳ್ಳದಿರ್ಬೇಕು. ಅಧಿಷ್ಠಾನ ಯಾವುದು? ಹಗ್ಗ. ಆಮೇಲೆ ವಿಷಮ ಸತ್ತ ಉಳ್ಳದ್ ಯಾವುದು? ಸರ್ಪ. ಹಗ್ಗ ವ್ಯಾವಹಾರಿಕ ಸತ್ತಾದ, ಸರ್ಪ ಪ್ರಾತಿಭಾಷಿಕ ಸತ್ತಾದ. ಅಧಿಷ್ಠಾನದ ವಿಷಮ ಸತ್ತ ಉಳ್ಳದ್ದಾಗಿರ್ಬೇಕು. ಮತ್ತ ಅದರ ಅವಭಾಸ ಅಂದ್ರೆ ವಿಷಮ ಸತ್ತವುಳ್ಳಂತ ಸರ್ಪ, ಸರ್ಪದ ಜ್ಞಾನ ತೋರುವುದರಿಂದ ಅದಕ್ಕೆ ಏನನ್ನಬೇಕು? ಅಧ್ಯಾಸ. ಅಧ್ಯಾಸ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈ ಅಧ್ಯಾಸ ಇದರಲ್ಲಿ ಪ್ರಕಾರಗಳು ಎಷ್ಟು ಅಂತ ಕೇಳಿದ್ರೆ ಎರಡು. ಪ್ರಕಾರಗಳೆಷ್ಟು? ಎರಡು. ಎರಡು ಯಾವುವು ಅಂತ ಕೇಳಿದ್ರೆ ಒಂದು ಜ್ಞಾನಾಧ್ಯಾಸ ಅಥವಾ ಒಂದು ಜ್ಞಾನಾಧ್ಯಾಸ, ಒಂದು ಅರ್ಥಾಧ್ಯಾಸ. ಜ್ಞಾನಾಧ್ಯಾಸದಲ್ಲಿ ಸಂಬಂಧ ಅಧ್ಯಾಸ, ಜ್ಞಾನಾಧ್ಯಾಸ. ಜ್ಞಾನಾಧ್ಯಾಸದಲ್ಲಿ ಸ್ವರೂಪಾಧ್ಯಾಸ ರೀ. ಜ್ಞಾನ ಅಧ್ಯಾಸದಲ್ಲಿ ಎರಡು ಪ್ರಕಾರ. ಏನ್? ಒಂದು ಅಪರೋಕ್ಷ ಜ್ಞಾನಾಧ್ಯಾಸ, ಒಂದು ಪರೋಕ್ಷ ಜ್ಞಾನಾಧ್ಯಾಸ. ಏನ್? ಪರೋಕ್ಷ ಜ್ಞಾನಾಧ್ಯಾಸ ಒಂದು, ಅಪರೋಕ್ಷ ಜ್ಞಾನಾಧ್ಯಾಸ ಒಂದು. ಹಗ್ಗದಲ್ಲಿ ಹಾವಿನ ಜ್ಞಾನ ಏನಾಗಿದೆ? ಅದು ಅಪರೋಕ್ಷ ಜ್ಞಾನಾಧ್ಯಾಸ. ಏನ್? ಸ್ವರ್ಗೋ ಕಾಮೋ ಯಜತ್. ಯಾವನು ಯಜ್ಞಗಳನ್ನ ಮಾಡ್ತಾನ ಅವನಿಗೆ ಸ್ವರ್ಗವು ಪ್ರಾಪ್ತಿ ಆಗ್ತದ ಅಂತೇನು ಹೇಳ್ತಾರಲ್ಲ, ಇದು ಪರೋಕ್ಷ ಜ್ಞಾನಾಧ್ಯಾಸ ಅಂತಾರ. ಏನ್? ಇದೇನದ? ಪರೋಕ್ಷ. ಇದಾದ್ರೂ ಕೂಡ ಏನ ಭ್ರಾಂತಿ ರೂಪ, ಏನು ಅಧ್ಯಾಸ ರೂಪ ಏನಲ್ಲೋ ಅಂತ ಕೇಳಿದ್ರೆ ಅದು ಭ್ರಾಂತಿ ರೂಪನೇ. ಏನ್? ಆದ್ರೆ ನ್ಯಾಯಿಕರು ಅಪರೋಕ್ಷ ಜ್ಞಾನಾಧ್ಯಾಸ ಹೇಳ್ತಾರ, ಪೂರ್ವ ಮೀಮಾಂಸಕರು ಪರೋಕ್ಷ ಜ್ಞಾನಾಧ್ಯಾಸವನ್ನು ಹೇಳ್ತಾರೆ. ಇನ್ನು ಅರ್ಥಾಧ್ಯಾಸದಲ್ಲಿ 6 ಪ್ರಕಾರಗಳು. ಅರ್ಥಾಧ್ಯಾಸದಲ್ಲಿ ಎಷ್ಟು? 6 ಪ್ರಕಾರಗಳು. ಅವು ಯಾವ್ಯಾವು ಅಂತ ಕೇಳಿದ್ರೆ ಕೇವಲ ಸಂಬಂಧಾಧ್ಯಾಸ, ಸಂಬಂಧಿ ಸಹಿತ ಸಂಬಂಧಿ ಅಧ್ಯಾಸ, ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮೀ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ. ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಕೇವಲ ಸಂಬಂಧ ಆಯ್ತು ಬಿಡ್ರಿ. ಈಗ ಮುಂಜಾನೆ ಹೋದ್ರಿ, ಗ್ರಂಥ ಏನಪ್ಪಾ ಮುಗಿದ್ಕೂಲೆ ಹೋದ್ರಿ. ಹೋದ್ಮೇಲೆ ಏನಪ್ಪಾ ಅಂತ ಕೇಳಿ 1 ತಾಸು ವಿಶ್ರಾಂತಿ ಇತ್ತು. 1 ಗಂಟೆ ಮಟ್ಟ ಊಟ ಟೈಮ್ ಇಲ್ಲಲ್ಲ, ಬೇಡ ಅರ್ಧ ತಾಸು ಸಿಗಲಿ ಬೇಡ. ಇದಕ್ಕೋ ಕೇಳಿ ಕಾರ ಏನಪ್ಪಾ ಅಂದ್ರೆ ವೃತ್ತಿ ಬೇಜಾರಾಯ್ತು, 1 ಅರ್ಧ ತಾಸು ಇದು ಮಾಡಿದ್ರಿ. ಆಮೇಲೆ ಊಟ ಆಯ್ತು. ಊಟ ಆದ್ಮೇಲೆ ಎಷ್ಟೊತ್ತ ತನಕ ವಿಶ್ರಾಂತಿ? ಮತ್ತೆ 2-3 ತಾಸು ವಿಶ್ರಾಂತಿ ಮಾಡಿದ್ರೆ ಓದುದು ಯಾವಾಗ? ಬಾಳ ಆದ್ರೆ 1 ಅರ್ಧ ತಾಸು ವಿಶ್ರಾಂತಿ ತಗೋಬೇಕು ಊಟ ಆದ್ಮೇಲೆ. ಅಭ್ಯಾಸ ಮಾಡೋರು ಅದು ಚರ್ಚೆ ಮಾಡಿದ್ ಮ್ಯಾಲ ಒಂದ್ ಅರ್ಧ ತಾಸು ಆದ್ರೆ ಆಯ್ತು. ಹೊಳ್ಳಿ ಪುನಃ ಕಡೆಗೆ ಏನಿಲ್ಲ ಅಂದ್ರೆ 3 ಗಂಟೆಕರ ಎಚ್ಚರ ಆಯ್ತು ಅಂದ್ರೆ ವಿಶ್ರಾಂತಿ ಮಾಡಿ ಎದ್ರಿ ಅಂದ್ರೆ 3 ರಿಂದ 5 ಮಟ್ಟ ಅಂದ್ರೆ 2 ತಾಸು ಟೈಮ್ ಅದ. ಈಗ ಮುಂದಿನ ವಿಷಯ ಓದುವಾಗ ಟೀಕಾ ಓದಿರಿ ಇಲ್ಲೋ? ಓದಿರಿ ಅಂದ್ಮೇಲೆ ಅದ್ರಾಗ ಏನ್ ವಿಷಯ ಬರ್ತದ ಅಂತ ಕಲ್ಪನಾಕಿತ್ತು ಅಂದ್ರೆ ಅದು ಎಲ್ಲಿದ, ಹೆಂಗದ, ಏನೇನದ ಅನ್ನೋದೆಲ್ಲವೂ ಭಾವಕ್ಕೂ ಬರ್ತಾ ಇದೆ. ಅದನ್ನೆಲ್ಲ ನೋಡಿರಿ ಏನೋ ಅಂತ ಕೇಳಿದ್ರೆ ನೋಡಿಲ್ಲ. ನೋಡ್ರಿ ಏನ್ ನೋಡ್ರಿ? ಮುಂದೆ ಏನ್ ವಿಷಯ ಬರ್ತೈತೆ ಅನ್ನೋದ್ರಿ. ಅದ್ರ ಪ್ರಸಂಗ ಬಿಡಿಸುವಂತ ಏನ್ ಬರ್ತಾವ ಅನ್ನೋದು ನೋಡಿರ್ಬೇಕಲ್ಲ. ಅಧ್ಯಾಸದ ವಿಷಯ, ಅಧ್ಯಾಸ ಅಂತ ಏನು ಭಾಗ ಬಂತ ಹೆಸರು, ಅವಾಗ ಅಧ್ಯಾಸ ವಿಷಯಗಳನ್ನ ನೋಡಿರೇನು ಅಂದ್ರೆ ನೋಡಿಲ್ಲ. ಹಿಂದೆ ಕೇಳಿದೇವಿ
ಎಂದು ಕೇಳೇವಿ ನೋಡಿ. ಆದ್ರೆ ಈ ಸದ್ಯ ಏನಪ್ಪಾ ಅಂತ ಕೇಳಿದ್ರೆ ಈಗ ಪಾಠಕ್ಕೆ ಹೋಗೋ ಸಮಯದೊಳಗೆ ಯಾರು ನೋಡ್ಕೊಂಡ್ ಬಂದೇವ ಅಂದ್ರೆ ನೋಡ್ಕೊಂಡು ಬಂದಿಲ್ಲ. ಹಿಂದೆ ಕೇಳಿ ಗಟ್ಟಿ ಇದ್ದದ್ದನ್ನ ಹೇಳ್ತೇವೆ ಸರ್ ಅಷ್ಟೇ. ಈಗ ಹೇಳಿಲ್ಲ ಅನ್ನೋದಕ್ಕೆ ಓದಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರೆ ಈಗ ಮುಂದೆ ಗೊತ್ತಾಗ್ತಾ ಇದೆ. ಸಂಸರ್ಗ ಅಧ್ಯಾಸ ಅಂದ್ರೆ ಅದು ಅಥವಾ ಸಂಬಂಧ ಅಧ್ಯಾಸ ಅಂದ್ರೆ ಯಾವ್ದಕ್ಕೆ ಕಲ್ಬೇಕ್ರಿ? ಇದೇ ಸಾಕ್ಷಿ. ಎದಕ್ರಿ? ಓದಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ? ಇದೇ ಸಾಕ್ಷಿ. ಸಂಬಂಧ ಅಧ್ಯಾಸ ಅಂದ್ರೆ ಯಾವ್ದಕ್ ಕನ್ಬೇಕ್ರಿ? ಅನಾತ್ಮದಲ್ಲಿ ಆತ್ಮನ ಸಂಬಂಧ ಅಧ್ಯಾಸ. ಅಂತಃಕರಣದ ಧರ್ಮಗಳು ಅಂತಃಕರಣದಲ್ಲಿ ಆತ್ಮನಲ್ಲಿ ತೋರುವುದಕ್ಕೆ ಅರಕಡೆ ಆಗ್ಬಾರ್ದ್ರಿ, ಪೂರ್ಣ ಆಗ್ಬೇಕು. ಅರಕಡೆ ಆಯ್ತು ಅಂದ್ರ ಹೊಟ್ಟೆ ತುಂಬಲಿಲ್ ಬಿಡೋ ಮಾರ ಅಂತೇವಿಲ್ಲ. ಅಂದ್ರೆ ಏನಿರ್ಬೇಕು? ಪೂರ್ಣ ಆಗ್ಬೇಕು. ಅಂದ್ರ ಇವತ್ತು ಫಸ್ಟ್ ಕ್ಲಾಸ್ ಊಟ ನೋಡಿ ಹೊಟ್ಟೆ ತುಂಬ ಅಂತಿರೋದ ಏನ್? ಅನಾತ್ಮದಲ್ಲಿ ಆತ್ಮ ಅಧ್ಯಾಸವಾದಲ್ಲಿ ಆತ್ಮನ ಸ್ವರೂಪವು ಅಧ್ಯಸ್ಥವಲ್ಲ, ಆತ್ಮನ ಅನಿರ್ವಚನೀಯ ಸಂಬಂಧವು ಅಧ್ಯಸ್ಥವೆನಿಸುವುದು. ಇದಕ್ಕೆ ಕೇವಲ ಸಂಬಂಧ ಅಧ್ಯಾಸ ಅಂತ ಇದೆ. ಅನಾತ್ಮದಲ್ಲಿ, ಅನಾತ್ಮ ಅಂದ್ರೆ ನಾಮರೂಪಾತ್ಮಕವಾದ ಜಗತ್ತೇನದ, ಇದರಲ್ಲಿ ಆತ್ಮನ ಅಧ್ಯಾಸವಾದಲ್ಲಿ ಆತ್ಮನ ಅಧ್ಯಾಸ ಆಗ್ಯದ ಏನ್? ಆದ್ರೆ ಆತ್ಮನ ಸ್ವರೂಪ ಅಧ್ಯಸ್ಥವಲ್ಲ. ಏನಲ್ಲ? ಆತ್ಮನ ಸ್ವರೂಪ ಅಧ್ಯಸ್ಥವಲ್ಲ. ಒಂದು ವೇಳೆ ಸ್ವರೂಪ ಅಧ್ಯಸ್ಥವಾಗಿತ್ತು ಅಂದ್ರೆ ಜ್ಞಾನದಿಂದ ಬಾಧ ಹೇಳ್ಬೇಕಾಗ್ತಾ ಇದೆ, ನಿವೃತ್ತಿ ಹೇಳ್ಬೇಕಾಗಿದೆ. ಮತ್ತ ಆತ್ಮನ ಸ್ವರೂಪವು ಜ್ಞಾನದಿಂದ ನಿವೃತ್ತಿ ಆಯ್ತಂದ್ರ ಆತ್ಮನಿಗೆ ಒಂದು ಅಧಿಷ್ಠಾನ ರೂಪವಾದಂತ ಆತ್ಮ ಇನ್ನೊಬ್ಬ ಬೇರೆ ಇರ್ಬೇಕಾಗ್ತಾ ಇದೆ. ಮುಂದೆ ಅವನಿಗೂ ಕೂಡ ಏನಪ್ಪಾ ಅಂತ ಕೇಳಿ ಅಧ್ಯಾಸ ಹೇಳುವಾಗ ಅವನ ಸ್ವರೂಪನ ಹಂಗಾಗಬೇಕಾಗ್ತದೆ. ಹಿಂಗೋಯ್ತು ಅಂದ್ರೆ ಅಲ್ಲಿಯೂ ಕೂಡ ಅನವಸ್ಥ ದೋಷ ಬರೋ ಪ್ರಸಂಗ ಬರ್ತಾ ಇದೆ. ಆತ್ಮನ ಸ್ವರೂಪ ಅಂದ್ರೆ ಸತ್ತು ಚಿತ್ತು ಆನಂದ ಸ್ವರೂಪ ಏನಲ್ಲ ಅಂದ್ರೆ ಅಧ್ಯಸ್ಥವಲ್ಲ. ಆತ್ಮನ ಸ್ವರೂಪ ಯಾವ? ಆತ್ಮನ ಸದ್ರೂಪ ಆಗ್ಲಿ, ಚಿದ್ರೂಪ ಆಗ್ಲಿ, ಆನಂದ ಆಗ್ಲಿ ಇವು ಅಧ್ಯಸ್ಥವಲ್ಲ. ಮತ್ತೆ ಯಾವ ಅಧ್ಯಸ್ಥಪ್ಪ ಅಂದ್ರ ಆತ್ಮನ ಅನಿರ್ವಚನೀಯ ಸಂಬಂಧ. ಯಾವುದು? ಆತ್ಮನ ಅನಿರ್ವಚನೀಯ ತಾದಾತ್ಮ ಸಂಬಂಧ ಏನದ ಅದು ಅಧ್ಯಸ್ಥವೆನಿಸುವುದು. ಯಾವುದು? ಸಂಬಂಧ ಅಧ್ಯಸ್ಥದ, ಆದ್ರ ಸ್ವರೂಪ ಅಧ್ಯಸ್ಥ ಇಲ್ಲ. ಇದಕ್ಕೆ ಏನನ್ಬೇಕು? ಕೇವಲ ಸಂಬಂಧ ಅಧ್ಯಾಸ ಅನ್ಬೇಕು. ಈಗ ಅನಾತ್ಮವಾದ ಸರ್ಪದಲ್ಲಿ ಹಗ್ಗದ ಅಧ್ಯಾಸ ಆಗ್ಯದ. ಅನಾತ್ಮವಾದ ಸರ್ಪದಲ್ಲಿ ಹಗ್ಗದ ಅಧ್ಯಾಸ ಆಗ್ಯದ. ಆ ಹಗ್ಗದ ಸ್ವರೂಪ ಅಧ್ಯಸ್ಥವಾಗ್ಯದೋ ಏನು ಕೇವಲ ಸಂಬಂಧ ಅಧ್ಯಸ್ಥವಾಗ್ಯದೋ? ಕೇವಲ ಸಂಬಂಧ ಅಧ್ಯಸ್ಥವಾಗ್ಯದ. ಹಗ್ಗದ ಸ್ವರೂಪ ಯಾವುದು? ಅಧ್ಯಾಸ ಆಗ್ಬೇಕಲ್ಲ. ಈಗ ಅಧ್ಯಾಸ ಆಗ್ಬೇಕಾದಾಗ ಏನಿರ್ತದ ಅಂತ ಕೇಳಿದ್ರೆ ಯಥಾರ್ಥವಾದ ಅಧಿಷ್ಠಾನ ಜ್ಞಾನ ಇರುವುದಿಲ್ಲ. ಏನಿರುದಿಲ್ಲ? ಅಧಿಷ್ಠಾನ ಜ್ಞಾನ ಅಂದ್ರೆ ಯಾವ್ದಕ್ಕಂತಾರೆ? ಅಧಿಷ್ಠಾನ ಜ್ಞಾನಕ್ಕೆ ಎಂತ ಜ್ಞಾನ ಅಂತಾರ? ತಾನು ನಿರ್ವಿಕ. ಅಧಿಷ್ಠಾನ ಜ್ಞಾನಕ್ಕೆ ಎಂತ ಜ್ಞಾನ ಅಂತಾರ? ವಿಶೇಷ ಜ್ಞಾನ ಅಂತಾರ. ವಿಶೇಷ ಜ್ಞಾನ ಅಧ್ಯಾಸಕ್ಕೆ ಏನಾಗುದಿಲ್ಲ ಅಂದ್ರೆ ಕಾರಣ ಆಗುವುದಿಲ್ಲ. ಆದ್ರೆ ಈಗ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಏನದ ಅಂದ್ರೆ ಅಧ್ಯಾಸಕ್ಕೆ ಹೇತು ಅದು. ವಿಶೇಷದ ಅಜ್ಞಾನ ಸಾಮಾನ್ಯದ ಜ್ಞಾನ. ಸಾಮಾನ್ಯದ ಜ್ಞಾನ ಯಾವ್ದಾಗ ಇಲ್ಲಿ? ಇದಂ. ಸಾಮಾನ್ಯ ಜ್ಞಾನ ಯಾವ್ದಿಲ್ಲ? ಇದಂ. ಇದಮದ ಅಧ್ಯಾಸ ಆಗಿಲ್ಲ. ಹಗ್ಗದ ಸ್ವರೂಪದ ಅಧ್ಯಾಸ ಆದಲ್ಲಿ ಹಗ್ಗದ ಅಧ್ಯಾಸ ಹಾವಿನಲ್ಲಿ ಆದಾಗ ಹಗ್ಗದ ಸ್ವರೂಪ ಅಧ್ಯಸ್ಥವಲ್ಲ. ಹಗ್ಗದ ಇದಂ ರೂಪದ ಅನಿರ್ವಚನೀಯ ಸಂಬಂಧ ಏನಾಗ್ಯದ ಅಂದ್ರೆ ಅಧ್ಯಾಸವಾಗಿದೆ. ಏನ್? ಹಗ್ಗದ ಸ್ವರೂಪ ಅಧ್ಯಸ್ಥ ಅಲ್ಲ. ಇದ ಏನಪ್ಪಾ ಅಂದ್ರೆ ಸಂಬಂಧ ಅಧ್ಯಾಸ ಅಷ್ಟೇ ಅದ. ಈಗ ಹಗ್ಗದ ಇದಮತ್ವದಿಂದ ಕೂಡಿಕೊಂಡು ಸರ್ಪ ತೋರ್ತದ, ಇದಮತ್ವ ಇರ್ಲಾರ್ದನು ಇದಮತ್ವ. ಇದಮ್ ಅಂದ್ರ ಅದರ ಸ್ವರೂಪ. ಎದರ ಸ್ವರೂಪ ರೀ? ಇದಂ ಪದಕ್ಕೆ ಅರ್ಥ ಇನ್ನೊಂದೇನು? ಸಾಮಾನ್ಯ ಅಂಶ. ಸಾಮಾನ್ಯ ಅಂಶಕ್ಕೆ ಇನ್ನೊಂದು ಹೆಸರೇನು?
ಕ್ರಾಂತಿ ಕಾಲದಲ್ಲಿ ತೋರೋದು ಕ್ರಾಂತಿ ನಿವೃತ್ತಿ ಕಾಲದಲ್ಲಿ ಅದ ಲಕ್ಷಣ ಆಯ್ತು. ಕ್ರಾಂತಿ ಕಾಲದಲ್ಲಿ ತೋರ್ತದ, ಕ್ರಾಂತಿ ನಿವೃತ್ತಿ ಕಾಲದಲ್ಲಿ ತೋರ್ತದ. ಈ ಸಾಮಾನ್ಯ ಅಂಶಕ್ಕ ಏನಂತಾರ? ಆಧಾರ ಅಂತ. ಆಧಾರ ಅಂತಾರ. ಇನ್ನೊಂದು ಹೆಸರು ಏನಂತಾರ್ರಿ? ಅಧಿಷ್ಠಾನ. ಹೇಳಿದ್ರಿ ಅಂದ್ರೆ ಮತ್ತ ಕೆಲ್ಸ ಕೆಡ್ತದ. ಯಾಕಂತ ಕೇಳಿದ್ರೆ ಈಗ ಅಧ್ಯಾಸಕ್ಕ ಕಾರಣದ. ನೀವು ಅಧಿಷ್ಠಾನ ಹೇಳಿದ್ರಿ ಅಂದ್ರೆ ಅಧ್ಯಾಸ ಸಂಭವಿಸೋದಿಲ್ಲ, ಅಧ್ಯಾಸ ನಿವೃತ್ತಿ ಆಗ್ತಾ ಇದೆ. ಆಧಾರಕ್ಕೆ ಇನ್ನೊಂದು ಹೆಸರು ಏನದ? ಸಾಮಾನ್ಯ ಅಂಶ ಅಂತಾರ, ಇದಮಾಂಶ ಅಂತಾರ, ಆಮೇಲೆ ಆಧಾರ ಅಂತಾರ, ಮುಂದ ಇನ್ನೊಂದು ಕಲ್ಪಿತ ವಿಶೇಷಾಂಶ. ಏನಂತಾರೆ? ಯಾಕೆ ಹೇಳ್ತೇನೆ ಅಂದ್ರೆ ಇದೆಲ್ಲ ವಿಷಯ ಆಗಿ ಬಂದದ. ಎಲ್ಲಿ ಆಗಿ ಬಂದದ್ರಿ? ಚಂದ್ರೋದಯದಲ್ಲಿ ಆಗಿ ಬಂದದ ಇದು. ಇನ್ನೊಂದು ಹೆಸರು ಏನದಕ್ಕ? ಅನುಶೂತ. ಇನ್ನೊಂದೇನದ್ರಿ? ಅನುಶೂತ. ಇನ್ನೊಂದು ಹೆಸರು ಏನದ? ಅನ್ವಯ. ಇನ್ನೊಂದು ಎಟ್ಟಾರ ಅದು ಒಮ್ಮರ ಇಲ್ಲ. ಇನ್ನೊಂದೇನಂದ್ರ ಅಸ್ಥಿ ಅಂತಾರ. ಇನ್ನೊಂದೇನಂದ್ರ ಸದ್ರೂಪ ಅಂತ. ಸದ್ರೂಪ ಅಂದ್ರೆ ಏನು? ಅಸ್ಥಿ ಅಂದ್ರೆ ಏನು? ಅನುಶೂತ ಅಂದ್ರೆ ಏನು? ಆಧಾರ ಅಂದ್ರೆ ಏನು? ಸಾಮಾನ್ಯಾಂಶ ಅಂದ್ರೆ ಏನು? ಇದಮಾಂಶ ಅಂದ್ರೆ ಏನು? ಎಲ್ಲ ಒಂದೇ. ಈಗ ಸದ್ರೂಪ ಆ ಇದಮತ್ವ ಹಗ್ಗದ ಸ್ವರೂಪವ ಹಗ್ಗದಕ್ಕಿಂತಲೂ ಭಿನ್ನದು. ಹಗ್ಗದ ಸ್ವರೂಪ. ಈ ಇದಂ ರೂಪ ಹಗ್ಗದ ಸ್ವರೂಪ ಸರ್ಪದಲ್ಲಿ ಅಧ್ಯಾಸ ಆಗಿಲ್ಲ. ಸರ್ಪದಲ್ಲಿ ಏನಾಗಿಲ್ಲ? ಅಧ್ಯಾಸ ಆಗಿಲ್ಲ. ಮತ್ತೆ ಏನಾಗಿದಪ್ಪ ಅಂತ ಕೇಳಿದ್ರೆ ಹಗ್ಗದ ಇದಮಾಂಶದ ಅನಿರ್ವಚನೀಯ ಸಂಬಂಧ ಏನದ? ಅಧ್ಯಸ್ತ ಅದ. ಏನ್ ಈಗ ಅನಿರ್ವಚನೀಯ ಸಂಬಂಧ ಯಾರದೊಡನೆ ಅದ? ಈಗ ಹಗ್ಗದ ಸಂಬಂಧ ಹಾವಿನೊಡನೆ ಅದನೋ ಇಲ್ಲೋ? ಅದ ಅನಿರ್ವಚನೀಯ ಸಂಬಂಧವೋ ಇನ್ನು ನಿಜವಾದ ಸಂಬಂಧವೋ? ಅನಿರ್ವಚನ. ಕಲ್ಪಿತ ತಾದಾತ್ಮ ಸಂಬಂಧವೋ ಏನು ಅಕಲ್ಪಿತವೋ? ಕಲ್ಪಿತ ತಾದಾತ್ಮ ಸಂಬಂಧ. ಕಲ್ಪಿತ ಭೇದ, ವಾಸ್ತವ ಅಭೇದ. ತಾದಾತ್ಮ ಪದಕ್ಕರ್ಥ ಏನು ಅಂತ ಕೇಳಿದ್ರೆ ಭಿನ್ನದಂತೆ ತೋರ್ತಿರ್ಬೇಕು, ಅಭಿನ್ನವಾಗಿರ್ಬೇಕು. ಅದಕ್ಕೆ ಏನಂತ ಕರೀತಾರ? ತಾದಾತ್ಮ ಅಂತ ಕರೀತಾರ. ಈಗ ಸಂಬಂಧ ಅಷ್ಟೇ ಅಧ್ಯಾಸದ. ಎಲ್ಲಿ? ಸರ್ಪದಲ್ಲಿ. ಯಥಾರ್ಥವಾದ ಹಗ್ಗದ ಜ್ಞಾನ ಆಯ್ತಂದ್ರ ತ್ರಿವಲಯಾಕಾರ ಗುಂಜಪುಂಜ ಅವಯವಗಳಿಂದ ಯುಕ್ತವಾದ ಹಗ್ಗದ ಜ್ಞಾನ ಆಯ್ತು ಅಂದ್ರೆ ಆ ಸಮಯದಲ್ಲಿ ಏನಂತ ನಾವು ಭ್ರಾಂತಿ ಕಾಲದಲ್ಲಿ ಏನಂದಿದ್ವಿ? ಸರ್ಪಕ್ಕ ಭ್ರಾಂತಿ ಕಾಲದಲ್ಲಿ ಸರ್ಪಕ್ಕೆ ಏನಂದಿದ್ವಿ? ಹಗ್ಗ. ಸರ್ಪಕ್ಕೆ ಹಾಕಂದ್ರೆ ಹೆಂಗ್ರಿ? ಭ್ರಾಂತಿ ಕಾಲದಲ್ಲಿ ಸರ್ಪಕ್ಕ ಏನಂದಿದ್ವಿ? ಇದು ಸರ್ಪ ಅಂದಿದ್ವಿ. ಏನಂದಿದ್ವಿ? ಇದು ಸರ್ಪ ಅಂದಿದ್ವಿ. ಇದು ಅಂದ್ರ ಇದಂ. ಇದಂ ಅಂದ್ರೆ ಸರ್ಪ, ಇದು ಹಾವು ಅಂದಿದ್ವಿ. ಯಾವಾಗ ಅಧಿಷ್ಠಾನ ಜ್ಞಾನ ಆಯ್ತು ಅವಾಗ ಏನಂದ್ವಿ ಅಂತ ಕೇಳಿದ್ರೆ ಇದಂ ರಜ್ಜು ಅಂದ್ವೋ ಬರೀ ರಜ್ಜು ಅಂದ್ವೋ? ಇದಂ ರಜ್ಜು ಅಂದ್ವಿ. ಹಂಗಾರೆ ಇದಂ ಏನದಲ್ಲ ಅದು ನಾಶ ಆಗಿದನು. ಅದು ಇದಂ ಯಾರ ಸ್ವರೂಪ? ಹಗ್ಗದ ಸ್ವರೂಪ. ಇದಂ ಯಾರ ಸ್ವರೂಪ? ಹಗ್ಗದ ಸ್ವರೂಪ. ಮತ್ತೀಗ ಜ್ಞಾನ ಆದ ಮೇಲೆ ಅಧ್ಯಾಸ ನಿವೃತ್ತಿ ಆಗ್ಯದ ಇಲ್ಲೋ? ಆಗ್ಯದ. ಯಾವ ಅಧ್ಯಾಸ ನಿವೃತ್ತಿ ಆಗ್ಯದ? ಕೇವಲ ಸಂಬಂಧ ಏನು ತೋರಿತ್ತು ಅದು ನಿವೃತ್ತಿ ಆಗ್ಯದ. ಕೇವಲ ಸಂಬಂಧ ಏನಿತ್ತಲ್ಲ ಆ ಸಂಬಂಧ ಐತೇನೀಗ. ಆ ಸಂಬಂಧ ಇತ್ತು ಅಂದ್ರ ಇದಂ ರಜ್ಜು ಅಂತ ಜ್ಞಾನ ಹಾಕಿದ್ದಿಲ್ಲ. ಸಂಬಂಧ ಕಡದದ ಅಂದ್ರೆ ನಿವೃತ್ತಿ ಆಗ್ಯದ. ಅವಾಗ ಇದಂ ರಜ್ಜು ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಏನ್ ಅನ್ಬೇಕು? ಬರೇ ಸಂಬಂಧ ಅಷ್ಟ ಜ್ಞಾನದಿಂದ ನಿವೃತ್ತಿ ಆಗುವುದರಿಂದ ಭ್ರಾಂತಿ ಕಾಲದಲ್ಲಿ ಸಂಬಂಧ ಅಷ್ಟೇ ಅನಾತ್ಮದಲ್ಲಿ ತೋರುವುದರಿಂದ ಅದಕ್ಕೆ ಏನನ್ನಬೇಕು? ಕೇವಲ ಸಂಬಂಧ ಅಧ್ಯಾಸ ಅನ್ನಬೇಕು. ಇನ್ನ ಎರಡನೇದ್ದು ಯಾವುದು? ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಯಾವ್ಯಾವ್ರಿ? ಸಂಬಂಧ, ಸಂಬಂಧದಿಂದ ಯುಕ್ತವಾದದ್ದು ಸಂಬಂಧಿ. ಸಂಬಂಧಿ ಅಂದ್ರೆ ಯಾರಿಗೆ ಅಂತಾರೆ? ಸಂಬಂಧಿ. ಸಂಬಂಧ ವಾಲೇಕು ಸಂಬಂಧಿ ಕೈ. ಸಂಬಂಧದಿಂದ ಯುಕ್ತವಾದದ್ದು ಯಾವದೋ ಅದಕ್ಕೆ ಸಂಬಂಧಿ ಅಂತಾರೆ. ಇವು ಎರಡರದ್ದು ಅಧ್ಯಾಸವಾಗಿತ್ತು ಅಂದ್ರೆ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಅಂತ ಕರೀತಾ ಇದ್ದಾರೆ. ಈಗ ವ್ಯವಹಾರ ದಶದಲ್ಲಿ ಏನಾರ ಪ್ರಸಂಗ ಬಂದಾಗ ಹೇಳ್ದ ನಮ್ದು ದೊಡ್ಡ ಕುಟುಂಬ ರೀ,
ಕುಟುಂಬಕ್ಕೆ ಎರಡು ಅರ್ಥ ಅದಾವ್ರೆ ಅದಲ್ರಿ. ಕುಟುಂಬ ಸಮೇತವಾಗಿ ಎಲ್ಲಿಗೆ ಬರೋದ್ರಿ? ಮದುವೆಗೆ. ನೀವು ಶಾಸ್ತ್ರಕ್ಕೂ ಬರ್ಬೇಕರೆ ಬರೋದಿಲ್ಲ, ಯಾರು ಅದು ನಿನಗ ಬಿಟ್ಟದ್ದು ಅಂತಾರ, ಅದೆಲ್ಲ ಆಗುದಿಲ್ಲ ಅಂತಾರ. ಆ ಮಾತು ಬೇರೆ. ಹಂಗ ಕುಟುಂಬ ಸಹಿತವಾಗಿ ಮದುವೆಗೆ ಹೊಕ್ಕಿರಲ್ಲ, ಆ ಮದುವೆಯಲ್ಲಿ ಏಕತ್ವಕ್ಕೆ ಹೊಕ್ಕಿರೋ ಏನ್ ಅನೇಕತ್ವಕ್ಕೆ ಹೊಕ್ಕಿರೋ? ಮತ್ತೆ ಇಲ್ಲಿ ಬರ್ಬೇಕಾದ್ರೆ ಎದರ ಸಲುವಾಗಿ? ಮತ್ತ ಅಲ್ಲಿ ಅಟ್ಟ ಏಕತ್ವ ಆಗೋದು, ಇಲ್ಲಿ ಮತ್ತು ಏನಾಗವ್ರ ಅದೆಲ್ಲ ನಮಗೆ ಬಗೆಹರಿದಿಲ್ಲ ಅಂತ. ಏಕತ್ವದಲ್ಲಿ ಸುಖ ಅದಕ್ಕರೆ ಅದು ವ್ಯಾವಹಾರಿಕವಾದ ಸುಖ. ಇದೇನದ ಪರಮಾರ್ಥಿಕ ಸುಖ. ಇದಕ್ಕೆ ವಾಲ್ಯಂತದ ಮನುಷ್ಯ ಬರಾಕ ಎದರ ಸಹಿತವಾಗಿ? ಕುಟುಂಬ ಸಹಿತವಾಗಿ. ಅಂದ್ರೆ ಏನ್ ಅರ್ಥ ಮಾಡ್ತಿರಲ್ಲಿ? ಎರಡೂ ಅರ್ಥಕ್ಕವ. ಮಾಡದೆ ಅಂತೂ ಅರ್ಥಕತೆ, ಮಾಡಿದೆ ಬಿಟ್ಟ ಮೇಲೆ ಇನ್ನೇನು ಉಳಿದವ್ರು ಇರ್ತಾರಲ್ಲ ಅವರೆಲ್ಲರೂ ಅಂತೂ ಅರ್ಥ ಆಗ್ತಾ ಇದೆ. ಅದಕ್ಕಾಗಿ ಕುಟುಂಬ ಪದಕ್ಕೆ ಅರ್ಥ ಬರ ಕೇವಲ ಮಾಡದೆ ಅಂತ ಅರ್ಥ ಅಲ್ಲ. ಆಮೇಲೆ ಏನಪ್ಪಾ, ತಂದೆ ತಾಯಿ ಬಂಧು ಬಳಗ ಇರ್ತಾರಲ್ಲ ಅವ್ರಿಗೆ ಕುಟುಂಬದವರು ಅಂತ. ನಾನು ದೊಡ್ಡ ಕುಟುಂಬಿ ಏನ್ ಇಲ್ಲ ಅಂದ್ರೆ ಸಹಜ ಗ್ರಾಮ್ಯ ಭಾಷೆದಲ್ಲಿ ಏನಂತಂದ್ರ ನಮ್ ಬಳಗ ಅಂದ್ರೆ ಎಷ್ಟದ ಅಂತ ತಿಳ್ಕೊಂಡಿನಿ, ಒಟ್ಟು ಎಷ್ಟು ಹಿಗ್ಗಿಲೆ ಹೇಳ್ತಾನಂದಿನಿ. ಎದಕ್ರಿ? ಎದಕ್ ಹಿಗ್ಗಿಲೆ ಹೇಳ್ತಾನ್ರಿ? ದುಃಖಕ್ಕ ನಾ ಸುಖದಂತೆ ಭಾವಿಸಿ ಹಿಗ್ಗಿಲೆ ಏನಂತಾನ, ನನ್ನ ಬಳಗ ಎಷ್ಟದ ಅಂತ ತಿಳ್ಕೊಂಡಿನಿ. ಎಷ್ಟದ? ತಲೆಯಾಗ ಎಷ್ಟು ಕೂದಲದ ಒಟ್ಟು ನನ್ನ ಬಳಗದ ಅಂತ ಹೇಳ್ತಾರೆ. ಅಂದ್ರ ಆ ಬಳಗದ ಸಂಬಂಧ, ಆ ಬಳಗದ ಸಂಬಂಧವುಳ್ಳಂತ ತಾನು ಇವೆರಡೂ ಅಧ್ಯಾಸ ಎಲ್ಲಾಗ್ಯಾವ ಅಂದ್ರ ಆತ್ಮನಲ್ಲಿ. ತಾನು ಆತ್ಮ ಸ್ವರೂಪವೋ ಏನ್ ಅನಾತ್ಮ ಸ್ವರೂಪವೋ? ತಾನು ನಿಜವಾಗ್ಲೂ ವಿಚಾರ ಮಾಡಿ ನೋಡಿದ್ರೆ ಈ ಕುಟುಂಬ ಸಹಿತವಾದಂತ ಈ ಮನುಷ್ಯ ಏನದನ, ಈತನ ಇದಕ್ಕಿಂತಲೂ ಭಿನ್ನವಾಗಿ ಇರ್ತಕ್ಕಂಥವನು ತಾನಿದ್ರೂ ಕೂಡ ಈ ಎರಡೂ ಅಧ್ಯಾಸ ತನ್ನ ಮೇಲೆ ಮಾಡ್ಕೊಂಡಿರ್ತಾನ. ನಾನು ದೊಡ್ಡ ಕುಟುಂಬಿ ಅಂತ ಯಾವಾಗ ಯಥಾರ್ಥವಾದ ಅಧಿಷ್ಠಾನ ಜ್ಞಾನ ಆಯ್ತು, ಈ ಕುಟುಂಬ ಎರಡೂ ನಿವೃತ್ತಿ ಆಕವ ಏನಿಲ್ಲೋ? ಎರಡೂ ನಿವೃತ್ತಿ ಆಗ್ತಾ ಇದಾವ. ಅದಕ್ಕಾಗಿ ಇದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಅಂತ ಕರೀತಾರೆ. ಎರಡನೇ ಮೂರನೇದು ಯಾವ್ದು ಅಂತ ಕೇಳಿದ್ರೆ ಕೇವಲ ಧರ್ಮ ಅಧ್ಯಾಸ. ಧರ್ಮಾಧ್ಯಾಸ ಕೇವಲ ಧರ್ಮದ ಅಧ್ಯಾಸ ಆಗತ್ತೆ. ಆದ್ರೆ ಯಾರ ಅಧ್ಯಾಸ ಆಗುದಿಲ್ಲ? ಧರ್ಮಿ ಅಧ್ಯಾಸ ಆಗುದಿಲ್ಲ. ಕೇವಲ ಧರ್ಮಗಳು ಯಾವ್ಯಾವು ಅಂತ ಕೇಳಿದ್ರೆ ಶರೀರದ ಧರ್ಮ ಯಾವ್ರಿ? ಶರೀರದ ಧರ್ಮ ಯಾವ್ರಿ? ಅಂತ ಹಂಗೆಲ್ಲ ಹೇಳಿದ್ರೆ ಕಲ್ಲು ಹೋಗಿದ ಕುದುರ್ತತಿ ಕುದುರ್ಲಿರ್ ಬಿಡ್ತತಿ, ನಾನಾರ ಕೈ ಬಿಡ್ತತಲ್ಲ. ನಾಮ ಜಾತಿ ವರ್ಣ ಆಶ್ರಮ ಅವು ಎಲ್ಲ 7 ಧರ್ಮಗಳನ್ನ ಅದರ ಮುಖ್ಯವಾಗಿ ಕೊನೆಯದು ಯಾವ್ದು ಅಂದ್ರೆ ಜನ್ಮ ಮರಣ. ಶರೀರದ ಧರ್ಮಗಳು ಯಾವುದು? ಜನ್ಮ ಮತ್ತು ಮರಣ. ಆಮೇಲೆ ಇಂದ್ರಿಯಗಳ ಧರ್ಮ ದರ್ಶನಾದಿ. ಯಾವ ಇಂದ್ರಿಯ ಧರ್ಮ ಯಾವ್ರಿ? ದರ್ಶನಾದಿ. ದರ್ಶನ ಅಂದ್ರೆ ನೋಡುವುದು, ಆದಿ ಅಂದ್ರೆ 5 ಇಂದ್ರಿಯಗಳ ವ್ಯವಹಾರ. ನೋಡುವುದು, ಕೇಳುವುದು, ಸ್ಪರ್ಶಿಸುವುದು, ರುಚಿಸುವುದು, ಮೂಸಿಸುವುದು. ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳದು. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಇವುಗಳ ಧರ್ಮದ ಆರೋಪ ಅಷ್ಟೇ ತನ್ನ ಮೇಲೆ ಆಕತ್ತಲ್ಲ, ಇದಕ್ಕೆ ಕೇವಲ ಧರ್ಮ ಅಧ್ಯಾಸ ಅಂತ. ಈಗ ನಾನು ಸಾಯುತ್ತೇನೆ ಅಂತಾನೆ ಇಲ್ರಿ, ಯಪ್ಪ ನಾ ಸಾಯ್ತೇನ್ರೋ ಅಂತಿರ್ತಾನ. ಯಾವಾಗ್ರಿ? ಏನಾರ ದೊಡ್ಡ ರೋಗ ಬಂದಾಗ, ಬಹಳ ತ್ರಾಸಾದಾಗ ಯಪ್ಪ ಸಾಯ್ತೇನ್ರೋ ಉಳಿಸ್ಕೊಡ್ರು ಅಂತಾನ. ಇಲ್ಲ ಅಂದ್ರೆ ಏನಾರ ತಪ್ಪು ಮಾಡಿದಾಗ 4 ಮಂದಿ ಕೂಡಿ ಏನಪ್ಪಾ ಅಂದ್ರೆ ಬೇಸೆ ಬಡಿತಾ ಇದ್ರು ಅಂದ್ರ ಸಾಯ್ತೇನ್ರು ಬಿಡಿಸ್ಕೊಡ್ರಿ ಅಂತ. ಹೌದಲ್ಲ? ಈಗ ನಾ ಸಾಯ್ತೇನೆ ಅಂತಾನ. ಸಾಯವ್ರ ಯಾರು? ದೇಹ. ಸಾಯುದಂದ್ರಿ ಸ್ಥೂಲ ಸೂಕ್ಷ್ಮದ ವಿಯೋಗ. ಸಾಯುದಂದ್ರೆ ಏನ್ರಿ? ಸ್ಥೂಲ ಸೂಕ್ಷ್ಮ ಬಿಡುಗಡೆ ಆಯ್ತಂದ್ರೆ ಅದಕ್ಕೆ ಮರಣ ಅಂತ ಕರಿತೇವೆ. ಎರಡೂ ಕೂಡಿದು ಅಂದ್ರೆ ಅದಕ್ಕೆ ಏನಂತೇವಿ? ಜನನ ಅಂತೇವಿ. ಅಂದ್ರೆ ಈ ಶರೀರದ ಧರ್ಮ ಏನದ? ಜನನದ. ಶರೀರದ ಧರ್ಮ ಏನದ? ಜನನದ. ಮತ್ತೆ ಯಾವ್ದಕ್ಕ ಜನನದ? ಅದ ಮರಣ ಹೊಂತತ್ತೆ. ಮತ್ತೆ ಯಾವ್ದಾರು ಅದ ಮರಣ ಹೊಂತದ. ಈಗ ತಾಯೇನಂತಾನು? ನಾ ಸಾಯುತ್ತೇನೆ ಅಂತಾನ. ಅಂದ್ರೆ ದೇಹದ ಧರ್ಮದ ಆರೋಪ ಅಷ್ಟಾಗ್ಯದ. ಈಗ
ಇದಕ್ಕೇನನ್ಬೇಕು? ಕೇವಲ ಧರ್ಮಾಧ್ಯಾಸ. ಇನ್ನ ಯಾರು ನೋಡ್ಯಾರು? ನಾನು ನಾ ನೋಡೀನಿ. ಯಾರು ನೋಡ್ಯಾರಂತ ಅಂದ್ರೆ ಏನಂತಾನ? ನಾ ನೋಡೀನಿ ಅಂತ. ನಾ ಅಂದ್ರ ಕಣ್ಣನು? ನಾ ಅಂದ್ರ ಕಣ್ಣು ಅಂತ ಯಾರು ಹೇಳ್ಯವನು? ಇಲ್ಲ. ನಾ ನೋಡೀನಿ ಅಂತ. ನೋಡುವ ಧರ್ಮ ಕಣ್ಣಿಂದದ ಅಂತಾನೇನು? ನಾ ನೋಡಿ ಕಣ್ಣಿನ ಧರ್ಮ. ಆ ಧರ್ಮಕ್ಕೆ ಆಶ್ರಯವಾದ ಕಣ್ಣು ಧರ್ಮಿ. ನೋಡುವ ಧರ್ಮ ಉಳ್ಳದ್ದು ಯಾವುದು? ಕಣ್ಣು. ಅದಕ್ಕೆ ಧರ್ಮಿ ಅಂತಾರ. ಧರ್ಮಿ ರೂಪವಾದ ಕಣ್ಣಿನ ಅಭ್ಯಾಸ ಇಲ್ಲ, ಕೇವಲ ಧರ್ಮದ ಅಭ್ಯಾಸ. ಯಾರು ಕೇಳ್ಯಾರ? ಯಾರು ಕೇಳ್ಯಾರ ಅಂದ್ರೆ ಹೇಳ್ತಾರೆ, ನಾ ಕೇಳಿನು ಸತಃ ಅಂತಾನ. ಅಂದ್ರೆ ಕೇಳೋ ಧರ್ಮ ಯಾರ್ದು? ಕಿವಿದು. ಕಿವಿ ಅಂತಾನು. ನೀ ಯಾರು ಅಂದ್ರೆ ನಾನ ಕಿವಿ ಅಂತ ಯಾರು ಹೇಳಿವನಿ ಅಂದ್ರೆ ಮರ್ತು ಇಲ್ಲ. ಕಿವಿಯ ಧರ್ಮದ ಆರೋಪವನ್ನು ತನ್ನ ಮೇಲೆ ಮಾಡ್ಕೊಂಡಿ ಅಂತಾನ. ನಾ ಕೇಳಿದ್ದು ಕಿವಿ ತಾಯಿನಂತಾನ ಕೇಳಿನಿ ಅಂತ. ಯಾರನ್ನ ಸ್ಪರ್ಶ ಮಾಡ್ಯಾರ ಅಂತ ಕೇಳಿದ್ರೆ, ಯಾರು ಮುಟ್ಟ್ಯಾರ ಅಂತ ಕೇಳಿದ್ರೆ, ನಾನ ಸ್ವತಃ ಮುಟ್ಟೀನಿ ಅಂತಾನ. ಅಂದ್ರೆ ಮುಟ್ಟುವ ಧರ್ಮ ಯಾರ್ದದ? ಯೋಗೇಂದ್ರಿಯದ. ಅಂದ್ರೆ ಸ್ಪರ್ಶ ಜ್ಞಾನ ಮಾಡಿಕೊಳ್ಳೋ ಧರ್ಮ ಯಾರ್ದದ? ಯೋಗೇಂದ್ರಿಯದ್ದು. ಅಂದ್ರೆ ಚರ್ಮದ್ದು ಅಂತಾನೇನು? ನಾನು ನೋಡಿನಿ ಅಂತ ಸ್ಪರ್ಶಿಸೇನೆ ಅಂತ ಹೇಳು. ಆಮೇಲೆ ರಸವನ್ನ ಗುರುತಿಸುವ ಧರ್ಮ ಯಾರ್ದು? ನಾಲಿಗೆದು. ಏನಂತಾನ? ನಾ ಸ್ವತಃ ನೋಡಿನಿ. ಏನನ್ನ? ರುಚಿಯನ್ನ. ಸ್ವತಃ ನೋಡಿದ್ ಯಾವುದು? ನಾಲಿಗೆ ಅಂತಾನೇನು? ನಾನು. ನಾ ಸ್ವತಃ ಏನಪ್ಪಾ ಅಂತ ಕೇಳಿ ಮೂಸು ನೋಡಿನಿ ಅಂತ. ಮೂಸು ನೋಡಿದ್ ಯಾವುದು? ಮೂಗು. ಯಾರ ಏನಂತಾನ? ನಾ ಸ್ವತಃ ಮೂಸು ನೋಡಿನಿ ಅಂತಾನ. ಹೀಗೆ ಇನ್ನು ಪಂಚ ಕರ್ಮೇಂದ್ರಿಯಗಳ ಧರ್ಮ ಕೊಟ್ಟವ್ರ ಯಾರು? ಕೈ. ಏನಂತಾನ? ಸ್ವತಃ ನಾ ಕೊಟ್ಟೇನೆ ಅಂತಾನ. ಹೋದವ್ರ ಯಾರು? ಕಾಲ. ಸ್ವತಃ ನಾ ಹೋಗೇನಿ ಅಂತಾನ. ಆಮೇಲೆ ಮಾತಾಡ್ದವ್ರ ಯಾರು? ಸ್ವತಃ ನಾ ಮಾತಾಡೇನಿ ಅಂತಾನ. ಮಾತಾಡಿದ್ದ ಯಾವ್ದ್ರಿ? ಬಾಯಿ. ಇನ್ನು ಮುಂದಿನ ನೀವ ತಿಳ್ಕೊರಿ. ಅಂತೂ ಏನಪ್ಪಾ ಅಂದ್ರೆ ಈ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳ ಧರ್ಮ ರೂಪ ವ್ಯವಹಾರ ಏನದ ಅದನ್ನ ಅಷ್ಟೇ ತನ್ನ ಮೇಲೆ ಆರೋಪ ಮಾಡ್ಕೊಂತಾನಲ್ಲ, ಇದಕ್ಕೆ ಏನಂತಾರ? ಕೇವಲ ಧರ್ಮಾಭ್ಯಾಸ ಅಂತಾರ. ಯಾಕಂದ್ರೆ ಅಧಿಷ್ಠಾನವಾದ ತನ್ನ ಜ್ಞಾನ ಆಯ್ತು ಅಂದ್ರೆ ಈ ಧರ್ಮಗಳ ನಿವೃತ್ತಿ ಆಕಾವ, ನಿವೃತ್ತಿ ಆಗೋದಿಲ್ಲ. ಈ ಧರ್ಮ ಸಂಬಂಧ ಎಲ್ಲವೂ ಕೂಡ ನಿವೃತ್ತಿ ಆಗಿಬಿಡ್ತಾ ಇದಾವೆ. ಆದ್ದರಿಂದ ಇವು ಕೂಡ ಅಧ್ಯಾಸಿಕ. ಇನ್ನು 4ನೇದು ಯಾವುದು? ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಯಾವುದು ಅಂತ ಕೇಳಿದ್ರೆ ಅಂತಃಕರಣ. ಅಂತಃಕರಣದ ಧರ್ಮ ಎರಡೂ ತನ್ನ ಮೇಲೆ ಆರೋಪ ಮಾಡಿಕೊಂಡಿದ್ದಕ್ಕೆ ಏನಂತ ಕರೀತಾರ? ಧರ್ಮ ಅಧ್ಯಾಸ ಅಂತ ಕರೀತಾರ. ಯಾರು ಮಾಡ್ಯಾರು? ನಾ. ಅಂದ್ರೆ ಕರ್ತ ಯಾರು? ನಾ ಕರ್ತ. ಕರ್ತ ಆದ್ಮೇಲೆ ಏನಾಗ್ಲೇಬೇಕು? ಭೋಕ್ತ. ಮಾಡಿ ಉಣ್ಣು ಇಲ್ಯಾರಿಗೆ ಹೇಳ್ತಿ ಅಂತಿರ್ತಾರ. ಲೋಕದವ್ರು ಹೇಳ್ತಾರ ಮಾಡಿ ಉಣ್ಣು ಇಲ್ಯಾರಿಗೆ ಹೇಳ್ತಿ ಅಂದ್ರೆ ಯಾವ ಪ್ರಸಂಗದ ಅಂತಾರ? ಹೆಂಗ್ರಿ? ಏನಾರ ಕೆಟ್ಟದ್ದು ಮಾಡ್ತಾರ, ಬ್ಯಾಡೋ ತಮ್ಮ ಮಾಡ್ಬೇಡ ಚಲೋ ಅಲ್ಲ ಮಾಡ್ಬೇಡ ಅಂತ ಹೇಳಿದಾಗ ಮಾತು ಮೀರಿ ಯಾವೇನ್ ಮಾಡ್ಕೊಂತಾನ ಮಾಡೇ ಬಿಡವನ ಅಂತ ಮಾಡಿದ ಅಂದ್ರ ಬಿಡ್ತಾರನ್ರಿ? ಬಿಡಕ್ ಸಾಧ್ಯನೇ ಇಲ್ಲ. ಇವತ್ತಿನ ದಿನಮಾನದಾಗಂತೂ ನೋಡ್ತೇವೆ ಎಟ್ ಏನಪ್ಪಾ ಅಂತಂದ್ರ ಭೂಮಿಯ ಅಂತರಾಳದಲ್ಲಿ 1000 ಕಿಲೋಮೀಟರ್ ಒಳಗೆ ಹೋಗಿ ಕುಂತ್ಕೊಂಡು ಮಾಡಿ ನಿಂದ್ರು ಒಂದು ಕ್ಷಣದಾಗ ಅದನ್ನೆಲ್ಲ ಹೊರಗೆ ತೆಗಿತಾರೆ. ಇವತ್ತು ಏನಿಲ್ರಿ? ಇವತ್ತು ನೋಡ್ತಿರಲ್ಲ, ನಿನ್ ಹುಳಕ ನಾನು, ನನ್ನ ಹುಳಕ ನೀವು, ಏನದಪ್ಪ ಅಂತ ಕೇಳ್ತಾರೆ. ಅದೇ ಗದ್ದ ನಡೆದ ಇರ್ಲಿ ಅಂತೂ ಹುಡುಕಿ ತೆಗಿತಾ ಇರ್ತಾರ ಎಲ್ಲವನ್ನು. ಅಂದ್ಮೇಲೆ ಈಗ ಆ ಹುಡುಕಿಗೆ ಅನುಸರಿಸಿ ದುಃಖವನ್ನು ಅನುಭವಿಸೋರು ಯಾರು? ಯಾರು ಮಾಡ್ಯಾರ ಅವ್ರು ಆಗ್ತೇವೆ. ಮಾಡ್ದವ್ರೊಬ್ರು ಉಣ್ಣವ್ರೊಬ್ರು, ಮಾಡಿದವರು ಉಣ್ಲೇಬೇಕು. ಅಂದ್ರೆ ಯಾವಾಗ ಕರ್ತ ಆಗಿ ಅಂದ್ಮೇಲೆ ಆಗ ಭೋಕ್ತ ಆಗ್ಲೇಬೇಕು. ಈ ಕರ್ತ ಭೋಕ್ತ ಯಾರ ಧರ್ಮ? ಅಂತಃಕರಣದ ಧರ್ಮ. ಈಗ ಅಂತಃಕರಣದ ಧರ್ಮ ಕರ್ತಾ ಭೋಕ್ತ ಇದ್ದಾಗ ಆ ಅಂತಃಕರಣ ಸಹಿತವಾಗಿ ಉಪಾಧಿ ಮಾಡ್ಕೊಂಡಾಗ ನಾನು ಅಂತ ಯಾರಾಗ್ತದೋ ಬಿಟ್ಟಾರೋ? ಅಂತಃಕರಣ ಗ್ರಹಿತವಾದಾಗ ಅಂತ ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನ ಅಂದಾಗ ಜೀವ ಅಂದಾರ. ಅಂದ್ರೆ ಈಗ ನಾನು ಅನ್ನುವಾಗ ಏನು ಕೂಡ್ಕೊಂಡಂತಾನ? ಅಂತಃಕರಣ ಸಹಿತವಾಗಿ. ಹೌದಲ್ಲ? ಈಗ ನಾನು ಕರ್ತ, ನಾನು ಭೋಕ್ತ ಅಂತ ಅಂದ್ರೆ ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಧರ್ಮದಿಂದ ಯುಕ್ತವಾದ ಅಂತಃಕರಣ ಎರಡೂ ತನ್ನ ಮೇಲೆ ಅಧ್ಯಾಸ ಮಾಡ್ಕೊಂಡಿದ್ದಕ್ಕೆ ಏನಂತ ಕರೀತಾರ? ಧರ್ಮ ಸಹಿತ ಧರ್ಮಿ ಅಧ್ಯಾಸ ಅಂತ ಕರೀತಾರ. ಧರ್ಮ ಸಹಿತ ಧರ್ಮ. ಯಾವಾಗ ಯಥಾರ್ಥವಾದ ಅಧಿಷ್ಠಾನ ಜ್ಞಾನ ಆಕೈತೋ
ಆ ಕಾಲದಲ್ಲಿ ಉಪಾದಾನ ಕಾರಣವಾದ ಅಜ್ಞಾನ ನಿವೃತ್ತಿಯಾದಾಗ ಆ ಕಾರಣದ ಕಾರ್ಯವಾದಂತ ಅಂತಃಕರಣ ಉಳಿತದನು, ಅದು ಕೂಡ ಏನಕತ್ರಿ ನಿವೃತ್ತಿ ಆಗ್ತಾ ಇದೆ. ಮತ್ತ ಅಂತಃಕರಣ ನಿವೃತ್ತಿ ಆದ್ರ ಧರ್ಮ ಉಳಿತವನು, ಅವು ಕೂಡ ನಿವೃತ್ತಿ ಆಕಾವ. ಸ್ವರೂಪತಃ ನಿವೃತ್ತಿ ಆಕಾವ, ಏನು ಬರ ಸಂಬಂಧ ಅಷ್ಟು ನಾವು ಸ್ವರೂಪತಃ ನಿವೃತ್ತಿ ಆಕಾವ ಅಂದ್ಮೇಲೆ ಅವು ಅಧ್ಯಾಸಕನೇ. ಇನ್ನ ಯಾವುದು ಅನ್ಯೋನ್ಯ ಅಧ್ಯಾಸ, ಅದಕ್ಕೆ ಇನ್ನೊಂದು ಹೆಸರು ಅನ್ಯತರ ಅನ್ಯೋನ್ಯ ಅಧ್ಯಾಸ ಅಂತಾರ. ಇನ್ನೊಂದು ಹೆಸರು ಪರಸ್ಪರ ಅಧ್ಯಾಸ ಅಂತ. ಏನಂತ ಕರೀತಾರ? ಪರಸ್ಪರ ಅನ್ಯೋನ್ಯ ಅಧ್ಯಾಸ. ಅನ್ಯ ಅಧ್ಯಾಸ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಇದರದು ಅದರಲ್ಲಿ, ಅದರದು ಇದರಲ್ಲಿ. ಪರಸ್ಪರ ನಾವಿಬ್ರು ಹೊಂದಾಣಿಕೆ ಇದಾವ್ರಿ. ಹೆಂಗ ಪರಸ್ಪರ ಹೊಂದಾಣಿಕೆ ಇದಾವ್ರಿ? ಏನ್ ಸಮಸ್ಯೆ ಇಲ್ಲ, ಏನ್ ಹೇಳ್ತಾರೆ ಹೇಳ್ರಿ ಅಂತಿರ್ತೇವೆ. ಪರಸ್ಪರ ಅಂದ್ರೆ ನಮಗ ನೀವು, ನಿಮಗ ನಾವು. ಹಾಗೆ ಘಟ ಮತ್ತು ಪಟಕ್ಕ ಪರಸ್ಪರ ಏನದ ಅಂತ ಕೇಳಿದ್ರೆ ಭೇದದನ ಇಲ್ಲೋ? ಭೇದ ಸಿದ್ಧಕ್ಕೂ ಅನ್ಯೋನ್ಯ ಭಾವ ಅಂತ ಹೇಳಿದ್ರಲ್ಲ, ಅದಕ್ಕ ಅನ್ಯೋನ್ಯ ಅಧ್ಯಾಸ ಅಂತಾರ. ಅಂದ್ರೆ ಭೇದವನ್ನು ಸಿದ್ಧ. ಘಟ ಅಂದರೆ ಪಟ ಅಲ್ಲ, ಪಟ ಅಂದರೆ ಘಟ ಅಲ್ಲ. ಭೇದ ಸಿದ್ಧ ಆಯ್ತಿಲ್ಲೋ? ಅಭಾವ ಸಿದ್ಧ ಆಗುದಿಲ್ಲ, ಭೇದ ಸಿದ್ಧ. ಘಟಕ್ಕೂ ಪಟಕ್ಕೂ ಭೇದ ಸಿದ್ಧ. ಭೇದ ಸಿದ್ಧಕ್ಕೂ ಅನ್ಯೋನ್ಯ ಅಧ್ಯಾಸ ಅಂತ. ಏನ್ ಮುಂದ ಅಭಾವ ಹೇಳುವಾಗ ಹೇಳ್ತಾರ, ಅದಿರ್ಲಿ. ಈಗ ಈ ಅನ್ಯೋನ್ಯ ಅಧ್ಯಾಸವು ಕೂಡ ಏನಪ್ಪಾ ಅಂತ ಕೇಳಿ ಅದಕ್ಕೂ ಪರಸ್ಪರ ಅಧ್ಯಾಸ. ಅನಾತ್ಮನ ಅಧ್ಯಾಸ ಆತ್ಮನಲ್ಲಿ, ಆತ್ಮದ ಅಧ್ಯಾಸ ಅನಾತ್ಮದಲ್ಲಿ ಆದ್ರೆ ಏನ್ಬೇಕು? ಅನ್ಯೋನ್ಯ ಅಧ್ಯಾಸ. ಯಾರಂತೆ ಅಂತ ಕೇಳಿದ್ರೆ, ಯಾರಂತೆ ಅಥವಾ ಎದರಂತೆ ಅಂತ ಕೇಳಿದ್ರೆ, ತಪ್ತ ಲೋಹಕಿ ನ್ಯಾಯಿ, ಕಾಯ್ದ ಕಬ್ಬಿಣದಂತೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಆ ಕಾಯ್ದ ಕಬ್ಬಿಣದಲ್ಲಿ ಬೆಂಕಿ ಅಧ್ಯಾಸ ಕೆಬ್ಬಣದಲ್ಲಿ, ಕೆಬ್ಬಣದ ಅಧ್ಯಾಸ ಬೆಂಕಿಯಲ್ಲಿ ಆಗಿದೆ. ಏನ್ ಆಮೇಲೆ ಕೊನೆಯದು ಯಾವುದು ಅಂತ ಕೇಳಿದ್ರೆ ಅನ್ಯತರ ಅಧ್ಯಾಸ. ಈ ಅನ್ಯೋನ್ಯ ಅಧ್ಯಾಸ ಕೂಡ ಜ್ಞಾನದಿಂದ ನಿವೃತ್ತಿ ಆಗ್ತದೋ ಇಲ್ಲೋ? ಜ್ಞಾನದಿಂದ ನಿವೃತ್ತಿ ಆಗ್ತಾ ಇದೆ. ಏನು ಆತ್ಮನ ಧರ್ಮದ ಅಧ್ಯಾಸ ಅನಾತ್ಮದಲ್ಲಿ ಆಗಿದೆ. ಆ ಅನಾತ್ಮದಲ್ಲಿ ಆದಂತ ಅಧ್ಯಾಸದ್ದು ಅನಿರ್ವಚನ ಸಂಬಂಧ ನಿವೃತ್ತಿ ಆಕತಿ, ತನ್ನ ಸ್ವರೂಪ ಸಿದ್ಧ ಆಗ್ತಾ ಇದೆ. ಅನಾತ್ಮದ ಅಧ್ಯಾಸ ತನ್ನಲ್ಲಿ ಏನಾಗ್ಯದ, ಅದು ಸ್ವರೂಪತ ನಿವೃತ್ತಿ ಆಗ್ತಾ ಇದೆ. ಏನ್ ಆಮೇಲೆ ಕೊನೆಗೆ ಯಾವ್ದು ಅಂದ್ರೆ ಅನ್ಯತರ ಅಧ್ಯಾಸ. ಅನ್ಯತರ ಅಧ್ಯಾಸ ಅಂದ್ರೆ ಅನ್ಯತರ ಅಧ್ಯಾಸ ಅಂದ್ರೆ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸವು ಇರುವುದಿಲ್ಲ. ಆತ್ಮನಲ್ಲೇ ಏನಂದ್ರೆ ಅನಾತ್ಮದ ಅಧ್ಯಾಸವಿರುವುದು. ಇವು ಎರಡರೊಳಗ ಕೋಯಿ ಏಕಕ್ಕೆ ಅಧ್ಯಾಸಕ್ಕೂ ಅನ್ಯತರ ಅಧ್ಯಾಸಕ್ಕೆ, ಎರಡರಲ್ಲಿ ಒಂದರ ಅಧ್ಯಾಸಕ್ಕೆ ಏನಂತ ಕರಿಬೇಕು? ಅನ್ಯತರ ಅಧ್ಯಾಸ ಅಂತ. ಏನಂತ ಕರೀತಾರ? ಅನ್ಯತರ ಅಧ್ಯಾಸ ಅಂತ. ಭೋಗ ಅಂದ್ರೆ ಅದಕ್ಕೆ ಅನ್ಬೇಕು ಅನ್ನೋದು ಕೇಳಿದ್ದೇವೆ. ಭೋಗ ಅಂದ್ರೆ ಅದಕ್ಕಂತಾರೆ ಸಾಕ್ಷಾತ್ಕಾರಕ್ಕೆ. ಈಗ ನನಗೆ ಇಲ್ಲಿ ಬಂದು ಶಬ್ದಕ್ಕೆ ಅನುಸರಿಸಿ ಅದನ್ನ ಎತ್ತಿದ್ದೇನೆ ಅಷ್ಟೇ. ಸುಖ ದುಃಖಗಳು ಕರೆ. ಭೋಗ ಅಂದ್ರೆ ಏನು? ಸುಖ ದುಃಖ. ಆ ಸುಖ ದುಃಖಗಳ ಭೋಗ ಅಂದ್ರೆ ಅನುಭವಿಸುವುದು. ಯಾವ್ದಕ್ಕಂದ್ರ ಸುಖ ವಾ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ಸುಖ ಆಗಲಿ ಅಥವಾ ದುಃಖವಾಗಲಿ ಅನ್ಯತರ ಅಂದ್ರೆ ಒಂದರದೇ. ಒಂದು ಸುಖದರ ಅನುಭವಿಸಬೇಕು ಒಂದು, ಇಲ್ಲ ದುಃಖದರ ಅನುಭವಿಸಬೇಕು ಒಂದು. ಅದಕ್ಕೆ ಏನಂತ ಕರೀತಾರ? ಅನ್ಯತರ ಅಧ್ಯಾಸ ಅಂತ. ಇದು ಭೋಗ ಅಂತಾರಲ್ಲ, ಹಾಗೆ ಇಲ್ಲಿಯೂ ಕೂಡ ಎರಡರೊಳಗ ಒಂದರದ ಅಧ್ಯಾಸ ಆದ್ರೆ ಏನಂತ ಕರೀತಾರ? ಅನ್ಯತರ ಅಧ್ಯಾಸ. ಅದರಾಗ ಎಷ್ಟ್ ಪ್ರಕಾರ ಅಂತ ಕೇಳಿದ್ರೆ, ಅನ್ಯತರ ಅಧ್ಯಾಸದಲ್ಲಿ ಬಂದಿಲ್ಲ ಓದೋದ್ರಾಗ, ಅದನ್ನೇನು ಗಡಬಡಿಸೋದು ಅವಶ್ಯಕತೆ ಇಲ್ಲ ನಮಗ ನಿಮಗ. ಏನಂತ ಕೇಳಿದ್ರೆ ಅದ್ರಾಗೂ ಎರಡು ಪ್ರಕಾರ. ಅದ್ರಾಗೂ ಅನ್ಯತರ ಅಧ್ಯಾಸದಲ್ಲಿ ಎಷ್ಟು? ಎರಡು ಪ್ರಕಾರ. ಆತ್ಮನಲ್ಲಿ ಅನಾತ್ಮದ ಅಧ್ಯಾಸ ಏನಕತಿ, ಇದು ಅನ್ಯತರ ಅಧ್ಯಾಸನೆ. ಇಲ್ಲ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಏನಕತಿ, ಇದಕ್ಕೂ ಏನಂತ ಕರೆದಾರ? ಕೋಯಿ ವಿ ಏಕಕ ಅಧ್ಯಾಸ.
ಯಾವುದೋ ಇರಲಿ ಎರಡರೊಳಗೆ ಒಂದರ ಅಧ್ಯಾಸ. ಆತ್ಮನಲ್ಲಿ ಅನಾತ್ಮದ ಅಧ್ಯಾಸ ಹೇಳಿದ್ರಿ ಅದು ಅನ್ಯತರ ಅಧ್ಯಾಸನೆ. ಇಲ್ಲ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಹೇಳಿದ್ರಿ ಅದು ಅನ್ಯತರ ಅಧ್ಯಾಸನೆ. ಈ ವಿಷಯ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಇದು ವಿಜ್ಞಾನ ನೌಕಾ ಅಂತ ತಿಳ್ಕೊಂಡೊಂದು ಶಂಕರಾಚಾರ್ಯರಿಂದ ತಯಾರಾದಂತ ಇನ್ನೊಂದು ಗ್ರಂಥ ಅದ. ಅವು 4 ಅದಾವು. ಏನ್ 4 ಯಾವ್ಯಾವ ಅಂತ ಕೇಳಿದ್ರೆ ಒಂದು ಯುಕ್ತಿ ಪ್ರಕಾಶ, ಒಂದು ವಿಜ್ಞಾನ ನೌಕಾ, ಇನ್ನೊಂದು ನೆನಪಾದ ಒಂದು ಮುಮುಕ್ಷ ಸೋಪಾನ ಅಂತ ಒಂದು ಗ್ರಂಥದ, ಇನ್ನೊಂದದ. ಒಟ್ಟು 4 ಗ್ರಂಥಗಳದಾವ. ಆ ವಿಜ್ಞಾನ ನೌಕಾದೊಳಗ ಓದ್ತಾ ಇರುವಾಗ ಅದು ಈ ವಿಷಯ ಬಂತು. ಅನ್ಯತರ ಅಧ್ಯಾಸದಲ್ಲಿ 2 ಪ್ರಕಾರ. ಬರೀ ಆತ್ಮನಲ್ಲಿ ಬರೀ ಅನಾತ್ಮದ ಅಧ್ಯಾಸ ಹೇಳಿದ್ರು ಅನ್ಯತರ ಅಧ್ಯಾಸನೆ. ಇಲ್ಲ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಹೇಳಿದ್ರು ಕೂಡ ಏನದ ಅನ್ಯತರ ಅಧ್ಯಾಸ. ಅಂದ್ರೆ ಒಂದ್ರದ ಅಂತ. ಸುಖಾರ ಹೇಳ್ರಿ ದುಃಖರ ಹೇಳ್ರಿ, ಒಂದ್ರದ ಅನುಭವಿಸ್ತೇವೆ 2 ಅನುಭವಿಸ್ತೇವೆ ಒಂದೇ. ಹಂಗ ಅಧ್ಯಾಸಗಳು ಅದ್ರದ್ದು ಇದರಲ್ಲಿ ಹೇಳ್ರಿ ಅಥವಾ ಇದ್ರದ್ದು ಅದರಲ್ಲೇ ಹೇಳ್ರಿ, 2ರೊಳಗೆ ಒಂದರ ಅಧ್ಯಾಸ ಹೇಳೋದಕ್ಕೆ ಏನಂತ ಕರೀತಾರ ಅನ್ಯತರ ಅಧ್ಯಾಸ ಅಂತ. ನೀವು ನೋಡ್ಕೋಬೇಕಾಗಿತ್ತು ವಿಜ್ಞಾನ ನೌಕಾ ಅಂದ್ರ ಅವು ಕೂಡ ಹೊಸ ಪ್ರಿಂಟ್ ಆಗ್ಯದ, ಇಲ್ಲೇ ಸಿಗ್ತಾವ ಆಫೀಸಿನೊಳಗೆ. ಏನ್ ರೊಕ್ಕ ಕೊಟ್ರೆ ಕೊಡ್ತಾರೋ, ನಾವ್ ಶಿಬಿರಕ್ಕೆ ಬಂದೇವ್ರಿ ನಮಗ್ ಹಂಗ ಕೊಡ್ರಿ ಅಂತ ಕೊಡೋದಿಲ್ಲ. ಏನ್ ಪ್ರಸಾದ ಹಂಗ ಕೊಡ್ತಾರ, ಆಮೇಲೆ ಇರ್ಲಾಕ್ ವಸತಿ ಹಂಗ ಕೊಡ್ತಾರ ಕರೆ. ಆದ್ರೆ ಏನ್ರಿ ಗ್ರಂಥಗಳನ್ನ ಹಂಗ ಕೊಡೋದಿಲ್ಲ. ಮತ್ತ ಸಾಮಾನ್ಯವಾಗಿ ಓದ್ಬೇಕು ನಾವು ಒಟ್ಟ ತಿಳ್ಕೊಬೇಕು ಅನ್ನೋರು ಇದ್ರ ಅಂದ್ರ ರೊಕ್ಕ ಇಲ್ಲದ ಒಟ್ಟ ಗ್ರಂಥ ತಗೋಬಾರ್ದ್ರಿ, ರೊಕ್ಕ ಕೊಟ್ಟ ತಗೋಬೇಕು. ಯಾಕ ಅಂದ್ರ ಆ ಗ್ರಂಥದ ಕಿಮ್ಮತ್ತು ಗೊತ್ತಾಗೋದು ರೊಕ್ಕ ಕೊಟ್ಟಾಗ. ಏನ್ ಕೊಟ್ಟಾಗ್ರಿ? ರೊಕ್ಕ ಕೊಟ್ಟಾಗ. ರೊಕ್ಕ ಕೊಡ್ಲಿಲ್ಲ ಅಂದ್ರ ಆ ಗ್ರಂಥದ ಕಿಮ್ಮತ್ತು ಗೊತ್ತಾಗೋದಿಲ್ಲ. ಏನ್ ರೊಕ್ಕದ ಕಿಮ್ಮತ್ತು ಗೊತ್ತಾಗೋದಿಲ್ಲ. ಅದ್ ಹೆಂಗ್ರಿ ಅಂತ ಕೇಳಿದ್ರೆ, ತಂದೆ ಮಗನಿಗೆ ಏನ್ ಮಾಡ್ತಿದ್ದ ಅಂದ್ರೆ ದಿನ ಮುಂದೆ 4 ಆನೆ ಕೊಡ್ತಿದ್ದ ಕೈಯಾಗ. ಕಿಮ್ಮತ್ತು ಗೊತ್ತಾಗೋದು ಕಳ್ಸಿರಿ, 4 ಆನೆ ಕೈಯಾಗ ಕೊಡ್ತಿದ್ದ. ಏನ್ ಮಾಡ ತಂದಿ ಮಗನ್ ಪರೀಕ್ಷೆ ಮಾಡೋ ಸಲುವಾಗಿ ಇದನ್ನ ಓದ್ ತಿಪ್ಪ್ಯಾಗ ಹೋಗುದು ಬಾ ಅಣ್ಣ. ಎಲ್ಲಿ ಹೋಗುದು ಬರ್ಬೇಕ್ರಿ? ಓದ್ ತಿಪ್ಪ್ಯಾಗ ಹೋಗುದು ಬಾ ಅಣ್ಣ. ಹುಡುಗ ಅನುಮಾನ ಮಾಡ್ತಿದ್ದಿಲ್ಲ, ಯಾಕ 4 ಆನೆ ಕಿಮ್ಮತ್ತ ಗೊತ್ತಿಲ್ಲ ನಾವು. ಓದ್ ಹೋಗದ್ ಬಂದ್ಬಿಡ್ತಿದ್ದ. 1 ವಾರ ಗಟ್ಲೆ ಮಾಡಿದ ಹಿಂಗ, ಸೋಮವಾರ ಹಿಡ್ಕೊಂಡು ಶನಿವಾರ ತನ ಕೊಡವ ದಿನ ಓದ್ ಹೋಗದ ಬಣವ. ಮುಂದೆ ಸ್ವಲ್ಪ ಏನಪ್ಪಾ ಅಂದ್ರೆ ಒಂದಿಟ್ಟು ಕೆಲಸ ಮಾಡುವ ಹಂಗ ಆದ್ಮೇಲೆ ಅಲ್ಲಿ ತನ ಹಂಗ ಕೊಟ್ಕೊಂಡು ಹೋಗದ ಬರ ಹೋಗಿ ಅಂದ್ರ ಕೆಲಸ ಮಾಡುವಂಗ ಆದ್ಮೇಲೆ 1 ದಿವಸ ಮತ್ತೊಬ್ಬರು ಹೊಲಕ್ಕ ಎಡಿ ಹೊಡ್ಯಾಕ ಕಳಿಸಿದ. ಎಡಿ ಹೊಡಿಯೋದಂದ್ರಿ ಕಸಗಳು ಆಗಿದ್ದು ಅಂದ್ರ ಕುಟ್ಟಿಲಿ, ಸಣ್ಣ ಕುಟ್ಟಿಲಿ ಏನ್ ಮಾಡೋದಪ್ಪ ಅಂದ್ರ ಅದನ್ನ ಹರಿಗೆ ತೆಗೆಯೋದು, ಅದಕ್ಕೆ ಎಡಿ ಹೊಡಿಯೋದು ಅಂತ. ದೊಡ್ಡ ಕುಂಟಿಲೆ ಹೊಡೆದ್ರ ಹರಗೋದು ಅಂತಾರ. ಹರಗಿದ್ರೆ ಏನಕತ್ರಿ? ಕುಂಟಿ ಹೊಡಿಯೋದು ಅಂತಾರ. ಕೆಲವು ಕಡೆ ಅದಕ್ಕೆ ಏನಂತಾರಿ ಮಹಾರಾಷ್ಟ್ರ ಭಾಗಕ್ಕ ಡಿಬ್ಬಿ ಹೊಡಿದು. ನಮ್ ಕಡೆ ಪಟ್ಟಿ ಹೊಡಿದು ಅಂತ. ಬಟ್ಟಿ ಹೊಡಿದು ಡಿಬ್ಬಿ ಹೊಡಿದು ಅಂತಾರ. ನಮ್ ಕಡೆ ಎಡಿ ಹೊಡಿಯೋದು ಅಂತ. ಏನ್ 4-5 ಮಂದಿ ಕೂಡಿ ಹೊಡಿತಿರ್ತಾರ. ಆ ಐತವಾರ ದಿವಸ ಏನ್ ಮಾಡಿದ ಅಂದ್ರ ಅಪ್ಪ ಏನ್ 4ನೇ ಹೋಗೋದು ಬರ್ತಿದ್ನಲ್ಲ ಹೋಗಿ ಅಂದ್ಕೊಳ್ಳೆ, ಅವತ್ತ 4ನೇ ಪಗಾರಕ್ಕೆ ಏನ್ ಮಾಡಿದ ಅಂದ್ರ ಅವ್ರ ಎಡಿ ಹೊಡ್ಯಾಕ ಕಳ್ಸದ. ಮತ್ತೊಬ್ಬರ ಮನಿಗೆ ಹೊಲಕ್ಕ ಕೆಲಸ ಕಳಿಸ್ಯದ. ಸಂಜೆ ಮಾಟ ಎಡಿ ಹೊಡೆದ್ರೆ ಎಷ್ಟು ಪಗಾರ ರೀ? 4ನೇ. ಒಂದ್ ಎಂದೂ ಮನ್ಯಾಗ ಮಾಡ್ಲಾರ್ದ ಹುಡುಗ ಎಡಿ ಕರ್ಕೊಂಡು ಹೋದ್ಮೇಲೆ ಮುಂಜಾನೆ ಹಿಡಿದು ಸಂಜೆ ಮಾಟ ಅಡ್ಡಾಡೋದಲ್ರಿ. ಏನ್ ಅಡ್ಡಾಡಿ ರೇಡ್ ಆಗಿತ್ತು ಹುಡುಗಗ. ಬರುವಾಗ ಮಾಲಕ 4 ಆನೆ ಕೊಟ್ಟು ಕಳಿಸಿದ. ಮನೆಗೆ ಬಂದ ಮೇಲೆ ಅಪ್ಪನ ಕೈಯಾಗ ಕೊಟ್ಟ. ಅಪ್ಪ ಏನ್ ಮಾಡಿದ ಹಾಳಿ ಅಂತ ತಿಳ್ಕೊಂಡು ಆ 4 ಆನೆ ಅವ್ನ ಕೈಯಾಗ ಕೊಟ್ಟು ಓದು ತಿಪ್ಪೆ ಹೋಗುದ ಬಾ ಇದನ್ನ ಅಂದ. ಏನ್ ಮಾಡ್ತಾನ ಹುಡುಗ? ಹೋಗದಾನ. ಸಿಟ್ಟು ಬಂತ್ರ ಹುಡುಗನಿಗೆ. ಸಿಟ್ಟು ಬಂದು ಯಾಕ ಅಂದ. ಯಾಕ ಅನ್ನೋದೇನು ಒಗದ ಬಾಲ ಅಂತಂದ. ಹಂಗ ಬಂದತ್ತೇನದು. ಮುಂಜಾನೆ ಹಿಡಿದು ಸಂಜೆ ಮಾಟ ಎಡಿ ಹೊಡೆದ ಅಂದ್ರ ದುಡ್ದಾಗ ಬಂದತ್ತೆ. ಹಂಗ ಬಂದತ್ತೇನ ಹೊಗೆ ಅಂತ ಹೇಳ್ತಾನ ನನಗ ಅಂದ. ಅಲ್ವೋ ತಮ್ಮ 4 ಆನೆ ಇವತ್ತ ಒಗದ್ ಬಾ ಅಂದ್ರ ಒಲ್ಲಿರ್ತಿ. ನಾ ದಿನಾ 4 ಆನೆ ಕೊಟ್ಟು ಒಗದ್ ಬಾ ಅಂತಿದ್ನೆಲ್ಲ ಮತ್ತೆ ಹಾಗೆ ಹಾಕಿದ್ ಮಾಡಿದಿ ಅಂದ್ರೆ ಇದ್ರ ಅರ್ಥೇನು? 4 ಆನೆದ ಕಿಮ್ಮತ್ತು ಗೊತ್ತಾಗಿದ್ದಿಲ್ಲ. ಆ ಕಿಮ್ಮತ್ತು ಗೊತ್ತ ಯಾವಾಗ ಆಯ್ತು ಅಂದ್ರೆ ದುಡ್ದಾಗ ಗೊತ್ತಾಯ್ತು. ಹಂಗ ಗ್ರಂಥದ ಕಿಮ್ಮತ್ತು ಕೂಡ ಗೊತ್ತಾಗಬೇಕಾಗಿತ್ತು ಅಂದ್ರೆ ನಾವು ಓದಿ ಅದರಿಂದ ಒಂದಿಷ್ಟು ಏನಾರ ಪಡಿಬೇಕಾಗಿತ್ತು ಅಂದ್ರ ಹೆಂಗ್ ತಗೋಬೇಕು? ಕೊಟ್ಟ ತಗೋಬೇಕಂದ್ರ ಅದ್ರ ಕಿಮ್ಮತ್ತು ಗೊತ್ತಾಗಲ್ಲ. ನಾವು ಕೊಡ್ಲಾರ್ದ ತಗೊಂಡಿದ್ವಿ ಅಂತಂದ್ರ ಅದ್ರ ಕಿಮ್ಮತ್ತು ಅಷ್ಟು ಅನಿಸೋದಿಲ್ಲ. ಅದಕ್ಕಾಗಿ ಯಾರಿಗಾರ ಬೇಕು ಅನಿಸಿತ್ತಂದ್ರೆ ವಿಜ್ಞಾನ ನೌಕ ಬಹಳ ಒಳ್ಳೆ ಗ್ರಂಥದ. ಅದು ಸರ್ವೇ ಸಾಮಾನ್ಯವಾಗಿ ಪಂಚೀಕರಣ ಹಿಡ್ಕೊಂಡು ಚಂದ್ರೋದಯ ತನೂ ಎಷ್ಟು ವಿಷಯದ ಅಷ್ಟು ಅದು ಬರ್ತಾ ಇದೆ.
ಮತ್ತು ಕೆಲವು ಹೊಸ ವಿಷಯಗಳು ಬರ್ತಾವ. ವಿಜ್ಞಾನ ನೌಕ ಒಳ್ಳೆ ಏನಪ್ಪಾ ಅಂತ ಕೇಳಿ ಭಾಳ ಕಿಮ್ಮತ್ತಿಲ್ಲ, 150 ರೂಪಾಯಿನ ಎಷ್ಟು ಅದ, ಭಾಳ ಇದ್ದಂಗಿಲ್ಲ. ಯಾರು ತಗೋರಿ, ಅದು ಅಷ್ಟೇ ನಮಗೇನಪ್ಪ ಅಂದ್ರೆ ಅಭ್ಯಾಸ ಮಾಡ್ಬೇಕನ್ನೋರಿಗೆ, ಆತ್ಮಚಿಂತನ ಮಾಡ್ಬೇಕನ್ನೋರಿಗೆ ತಿಳ್ಕೊಳ್ಳಲಿಕ್ಕೆ ಯೋಗ್ಯವಾದ ಗ್ರಂಥ ಅದ. ಯಾಕೆ ಹೇಳ್ಬೇಕಾಯ್ತು ಅಂದ್ರೆ, ಎರಡರೊಳಗೆ ಒಂದರ ಅಧ್ಯಾಸಕ್ಕೆ ಏನಿರ್ಬೇಕು, ಅನ್ಯತರ ಅಂದಾಗ ನಮ್ಮ ಭಾವಕ್ಕೆ ಏನಿತ್ತು ಅಂತ ಕೇಳಿದ್ರೆ, ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಅಲ್ಲ, ಆತ್ಮನಲ್ಲಿ ಅನಾತ್ಮದ ಅಧ್ಯಾಸ ಏನಕ್ಕೆ ಅದಕ್ಕಷ್ಟೇ ಅನ್ಯತರ ಇರಬೇಕು ಅಂತ ಹಿಂಗೆ ಹೇಳ್ತಿದ್ವಿ. ಅದ್ರಾಗ ಓದ್ತಾ ಇರುವಾಗ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸರ ಹೇಳ್ರಿ, ಇಲ್ಲ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸರ ಹೇಳ್ರಿ, ಎರಡು ಭಾಗ ಅದಕ್ಕೆ ಅನ್ಯತರ ಅಧ್ಯಾಸ ಅಂತ ಕರಿಬೇಕು ಅಂತ. ಒಟ್ಟು ಏನದು ಅಂತ ಕೇಳಿ ಅರ್ಥ ಅಧ್ಯಾಸದಲ್ಲಿ 7 ಪ್ರಕಾರ ಅದು, 6 ಪ್ರಕಾರ. ಇವು 6 ಹೋಗಿ ಎಸಾದವ್ರಿ, 6 ಹೋಗಿ ಎಸಾದವ್ರಿ, 6 ಹೋಗಿ ಸಂಬಂಧ ಒಳಗೆ 6 ಹೋಗಿ ಎಸಾದು, 6 ಹೋಗಿ ಕೊನೆಗೆ ಒಂದ ಅಧ್ಯಾಸ ಇದೆ. ಯಾವುದು? ಸಂಸರ್ಗ. ಸಂಸರ್ಗ ಅಂದ್ರೆ ಒಂದೇ, ಸಂಬಂಧ ಅಧ್ಯಾಸ ಅಂದ್ರೆ ಒಂದೇ. 6 ಹೋಗಿ 1 ಆಗ್ಬೇಕಲ್ರಿ, ಅಥವಾ 6 ಹೋಗಿ 2 ಆಗ್ಬೇಕು. 6 ಹೋಗಿ 1 6 ಹೋಗಿ 2. ಈಗ 6 ಹೋಗಿ 2 ಯಾವ ಅಂತ ಕೇಳಿದ್ರೆ ಸಂಸರ್ಗ ಅಧ್ಯಾಸ, ಸ್ವರೂಪ ಅಧ್ಯಾಸ. ಯಾವ್ರಿ? ಸಂಸರ್ಗ ಅಧ್ಯಾಸ ಮತ್ತು ಸ್ವರೂಪ ಅಧ್ಯಾಸ. ಸಂಸರ್ಗ ಅಧ್ಯಾಸ ಅಂದ್ರೆ ಅದಕ್ಕೆ ಅನ್ಬೇಕ್ರಿ, ಕೇವಲ ಸಂಬಂಧ ಅಧ್ಯಾಸಕ್ಕೆ ಸಂಸರ್ಗ ಅಧ್ಯಾಸ. ಸಂಸರ್ಗ ಅಧ್ಯಾಸ ಅಂದ್ರೆ ಅದಕ್ಕೆ ಅನ್ಬೇಕ್ರಿ. ಸಂಸರ್ಗ ಅಧ್ಯಾಸ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಟೈಮ್ ಆಗಿದೆ, ಪೂಜಾ ಟೈಮ್ ಆಗಿದೆ. ಈಗ ಏನ್ ಈ ವಿಷಯ ಬರ್ತಾ ಇದೆ, ಬೆಳಿಗ್ಗೆ ಮತ್ತೆ ಬಿಡಿಸೋನು ಸ್ವಲ್ಪ ನೋಡ್ಕೊಂಡು ಬರ್ರಿ. ಸಂಸರ್ಗ ಅಧ್ಯಾಸ ಅಂದ್ರೆ ಅದಕ್ಕಂತಾರ. ಈಗ ಇನ್ನೊಂದು ರೀತಿ ಇದೆ, ಆತ್ಮನ ಅಧ್ಯಾಸ, ಅನಾತ್ಮದ. ಈಗ ಟೈಮ್ ಆಗ್ಯದ್ರಿ, ಸದ್ಯ ಚರ್ಚೆ ಬೇಡ, ನಾವ್ ಬೆಳಿಗ್ಗೆ ಬೇಕಾದ್ರೆ ಮಾಡೋಣ ಅಂತ. ಏನ್ ಈಗ ಏನದ ಅಂತ ಕೇಳಿದ್ರೆ, ಆ ಸಂಸರ್ಗ ಅಧ್ಯಾಸ ಅಂದ್ರೆ ಅದಕ್ಕೆ ಅನ್ಬೇಕು, ಸ್ವರೂಪ ಅಧ್ಯಾಸ ಅಂದ್ರೆ ಅದಕ್ಕೆ ಅನ್ಬೇಕು, ಅದರೊಳಗೆ ಯಾವ್ಯಾವ ಅಂತರ್ಭೂತ ಆಗ್ಯಾವ, ಇದೆಲ್ಲ ವಿಷಯ ಐತೆ. ಸ್ವಲ್ಪ ನೋಡ್ಕೊಂಡು ಬರ್ರಿ. ಆ ಗ್ರಂಥಗಳದ ನಿಮ್ಮೆಲ್ಲರ ಕಡೆ. ಮತ್ತೆ ಇದೊಂದ ನಡೀತದೆ ಅಂತ, ಇದೊಂದ ತಂದಿದ್ರಿ, ವಿಚಾರ ಸಾಗರ ಒಂದೋ ತಂದಿದ್ರಿ ಅಂತಂದ್ರ ಗುರುತಾಗೋದಲ್ಲ. ಏನ್ ಅದ್ರ ಜೊತೆಗೆ ಯಾವ್ದು ಬೇಕು, ಅದು ಇತ್ತು ಅಂದ್ರೆ ಆ ವಿಷಯ ಸಿಗ್ತಾ ಇದೆ. पूर्णमुदच्यते पूर्णस्य पूर्णमादाय